विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्येषु सर्वदा दक्षिणामूर्तये चैव सर्वकार्येषु सर्वदा
ಅರಸ ಕೇಳಿತ್ತಲು ಸುಯೋಧನ ಅರಸ ಏಕಛತ್ರದ ಅಡಿಯಲ್ಲಿ ನಮ್ಮ ಈ ಸಿಂಹಾಸನವು ಪ್ರತಿಷ್ಠಾಪಿತವಾಗಿರಬೇಕು. ಸದಾ ಸರ್ವದ ನಮ್ಮ ಆಡಳಿತ ಎನ್ನುವುದು ಏಕಸೂತ್ರದಲ್ಲಿರಬೇಕು ಅಂತಾದರೆ ಒಡೆದು ಹರಿಹೊಂಚಾಗಿ ಎರಡು ಪೀಠಗಳಾಗಿದ ಅಗಿದ ಕೂಡದಲ್ಲ. ಆ ನೆಲೆಯಲ್ಲಿಯೇ ನಾವು ಆಲೋಚನೆಯನ್ನ ಮಾಡಿದ್ದು. ಯಾವುದೇ ವಿಧದಿಂದಲಾದರೂ ಹಿರಿಯರು ಹೇಗೆ ಆಡಿಕೊಂಡು ಬಂದರು ಆ ನೆಲೆಯಲ್ಲಿ ಹಸ್ತಿನೆಯ ಸಿಂಹಾಸನ ಪೀಠದಲ್ಲಿ ನಾ ಇರಬೇಕು. ತನ್ಮೂಲಕವಾಗಿ ಚಕ್ರವರ್ತಿ ಸಿಂಹಾಸನದ ರಕ್ಷಣೆ ನನ್ನಿಂದ ಆಗಬೇಕು. ಅದಕ್ಕಾಗಿಯೇ ಅಲ್ಲವೇ ಹೊತ್ತು ಎತ್ತು ಬೆಳೆಸಿದವರು ನನ್ನನ್ನು. ನೀನು ಈ ಚಕ್ರಾಧಿಪತ್ಯವನ್ನು ವಹಿಸುವಂತಹ ಧರೆ ನೀನಾಗತಿ. ಹಿರಿಯರ ಆಶಯ ಹೇಗಿರುತ್ತದೋ ಕಿರಿಯರು ಹಾಗೆ ನಡೆದುಕೊಳ್ಳಬೇಕಾದದ್ದು ಧರ್ಮ ತಾನೆ. ಆ ನೆಲೆಯಲ್ಲಿಯೇ ನಾನು ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ಮಾಡಿ ಹೇಗಾದರೂ ನನ್ನ ಅಂಕೆಯಲ್ಲಿಯೇ ಎಲ್ಲವೂ ಇರಬೇಕು ಎಂಬ ನೆಲೆಯಲ್ಲಿ ಅವನನ್ನು ಮಾತಿಗೆ ಭಂಗಿಸಿದ್ದಾಯಿತು. ಕಾಡಿನಿಂದ ಬಂದವರು ಕಾಡಿಗಾಗಿಯೇ ತೆರಳಲಿ ಎಂಬ ಹಾಗೆ. ಆದರೆ ಕಾಡು ಪಾಲಾಗುವ ಯಾವ ಸ್ಥಿತಿಯೂ ಅವರದ್ದು ಕಾಣದಿದ್ದಾಗ ಹಿರಿಯರಿಂದ ಬೇರೆ ವಿಧಿ ಕಾಣದೆ ಎರಡು ಪೀಠಗಳನ್ನು ಇತ್ತರಲ್ಲ, ಪ್ರತ್ಯೇಕ ಇತ್ತಂಡಗಳಾಗಿ ನಿರ್ಮಿಸಲ್ಪಟ್ಟಿದ್ದಲ್ಲ. ಆಗ ಆಟವೇ ಪಾಠವಾಗಲಿ ಎಂಬ ನೆಲೆಯಲ್ಲಿ ಒಬ್ಬ ಆಟದ ದೆಸೆಯಿಂದ ಅವರನ್ನು ಎಳೆದು ದಾಳವಾಗಿ ಅವರನ್ನು ಉಪಯೋಗಿಸುತ್ತ ಪುನಃ ಅವರನ್ನು ಕಾಡಿಗೆ ಅಟ್ಟಿದ್ದಾಯಿತು. ದ್ರೌಪದಿ ಸಮೇತ ಪಂಚ ಪಾಂಡವರು ಕಾಡು ಪಾಲಾದರು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎಂಬಾಗ ನಮ್ಮಲ್ಲಿ 12 ಆಯಿತು ಅಂದ ಮೇಲೆ ಮತ್ತೆ ಬೇರೆ ಇಲ್ಲ, ಮತ್ತೆ 14. ಹಾಗಿದ್ರೆ ಅವರು ಮತ್ತೆ ಬರ್ಲಿಕ್ಕಿಲ್ಲ ಎಂಬ ಭಾವ ನಮ್ಮದು. ಆದರೆ ಏನು ಮಾಡುವ, ಮತ್ತೆ ಬಂದರಲ್ಲ ಅವರು. ಬಂದವರಿಗೆ ಕೊಟ್ಟ ಉತ್ತರ ಅದೇ, ಅವರು ನಮ್ಮ ಸಮಯ ಮುಗಿದಿದೆ ಎಂಬ ನೆಲೆಯಲ್ಲಿ ಒಬ್ಬ ದೃಪದ ಪುರೋಹಿತರನ್ನ ನಮ್ಮಲ್ಲಿಗಾಗಿ ಕಳುಹಿದ್ರೆ ನಮ್ಮ ಸಮಯ, ನಮ್ಮ ಸಿದ್ಧಾಂತವಿದು. ಯಾವುದು? ಸೂಜಿ ಮೊನೆಯ ಜಾಗವನ್ನು ಕೂಡ ಹೀಗೆ ಕೊಡುವುದಕ್ಕಿಲ್ಲ. ಕೊಡುವುದೇನಿದ್ದರೂ ಯುದ್ಧವನ್ನೇ ತನ್ಮೂಲಕವಾಗಿ ನಿರ್ಣಯಿಸಿಕೊಳ್ಳತಕ್ಕದ್ದು ಎಂಬ ಹಾಗೆ ಹೇಳಿದಾಗ ನಮಗೆ ಬೇಕಾದ ಸಾಮಗ್ರಿಗಳನ್ನು ನಾವು ಹೊಂದಬೇಕಲ್ಲ. ಆ ನೆಲೆಯಲ್ಲಿ ಕೃಷ್ಣ ಪರಮಾತ್ಮನನ್ನು ಕಾಣಬೇಕು. ಕೃಷ್ಣನ ಕಾರುಣ್ಯದಿಂದಲೇ ಅವರು ಪುನಃ ಹಿಂದಿರುಗಿ ಬಂದದ್ದು ಅಂತಾದ ಮೇಲೆ ನಾವು ಯಾಕೆ ಒಮ್ಮೆ ಹೋಗಬಾರದು ಅಂತ ದ್ವಾರಾವತಿಯತ್ತ ತೆರಳಿ ಅವನನ್ನ ಕಾಣ ಹೊರಟ್ರೆ ಏನು ಮಾಡುವ? ಹೋರಲೊಂದಗಲು ಪಾರ್ಥ ಹಿರಿಯರಾದಂತಹ ನಾನು ಆ ರಮೇಶನ ಶಿರಸ್ಥಾನದಲ್ಲಿ, ಶಿರದ ಹತ್ತಿರದ ಕುಳಿತುಕೊಂಡೆ. ಉತ್ತಮಾಂಗ ಅಂತ ಕರೆಸಿಕೊಳ್ಳುವಂತಹ ಶಿರದ ಸನಿಹದಲ್ಲಿ ನಾನು ಕುಳಿತುಕೊಂಡು ಯಾರು ನಮ್ಮ ತಲೆಗೆ ಹತ್ತಿರ ಆಗ್ತಾರ, ಯಾರು ಹೃದಯಕ್ಕೆ ಹತ್ತಿರದಾಗ್ತಾರ ಅವರನ್ನೇ ಅಲ್ಲಿಗೆ ಮೊದಲು ನೋಡುವುದು. ಆ ನೆಲೆಯಲ್ಲಿ ನಮ್ಮತ್ತ ಕೃಷ್ಣ ಪರಮಾತ್ಮನಿರ್ತಾರೆ ಅಂತ ನೋಡಿದ್ರೆ ಅವ ನೋಡುವುದು ಕಾಲವೆರಡನ್ನ, ಕಾಲ ತುದಿಯನ್ನ. ಬುಡದಲ್ಲಿ ಕುಳಿತವನು ಪಾರ್ಥ. ಹಾಗಿದ್ರೆ ಪಾರ್ಥನ ಮೇಲೆ ತಾಮದನ ದೃಷ್ಟಿಯನ್ನು ಬೀರಿದೆ. ಕಿಡಿಯನಿಗೆ ಬೇಕಾದದ್ದನ್ನು ಕೊಡುವುದು ಸಹಜ ಎಂಬ ನೆಲೆಯಲ್ಲಿ ಅವ ಆಡಿದ್ದೇನು? ಏನು ಬೇಕು ನೀ ಮೊದಲಾಗಿ ಕೇಳು. ಪಾರ್ಥನಿಗೆ ಕೃಷ್ಣನ ಕಾರುಣ್ಯ ದೊರಕಲ್ಪಟ್ಟಿತು. ಹಾಗಿದ್ರೆ ಅವನು
ನಾವು ಹೇಗೆ ಪೀಠವನ್ನು ಹರಿಹಂಚಿಕೊಂಡಿದ್ದೇವೆಯೋ ಹಾಗೆಯೇ ಕೃಷ್ಣ ಪರಮಾತ್ಮನು ತನ್ನ ಸಮಗ್ರತೆಯನ್ನು ಹರಿಹಂಚಿದ್ದಾನೆ ಎನ್ನುವುದು ಅರ್ಥ ಆಯಿತು ಇಲ್ವೋ? ತಾ ಬೇರೆ ತನ್ನ ಸೈನ್ಯ ಬೇರೆ ಅಂತ ಹೇಳ್ತಾನೆ ಅಂತ ಹಾಗಿದ್ರೆ ತನ್ನ ಸೈನ್ಯ ಒಂದು ಕಡೆ ತಾವೊಂದು ಕಡೆ. ಯಾವುದು ಬೇಕಿದ್ರೆ ಕೇಳು. ಪಾರ್ಥ ಕೇಳಿದ್ದು ರಮೇಶನ ದಯವನ್ನ, ಆ ಕೃಷ್ಣನ ದಯ ತನ್ನ ಮೇಲೆ ಇರಬೇಕು ಎಂಬ ಹಾಗೆ ಕೇಳಿಕೊಂಡ. ಬೇರೆ ಆಯ್ಕೆಗಳಿಲ್ಲ, ಎರಡೇ ಆಯ್ಕೆ, ಬಹು ಆಯ್ಕೆ ಪ್ರಶ್ನೆ ಅಂತ ಆದರೂ ಕೂಡ. ಹಾಗಿದ್ರೆ ಅದೆಲ್ಲ ನಮಗೆ ಅಂತಾದ್ರೆ ಇದೆ ಅಲ್ಲವೇ? ನಾರಾಯಣಿ ಸೈನ್ಯದ ಮಗ ಆಯಿತು, ಅದೇನು ಅಲ್ಪ ಅಂತ ಹೇಳುವಂತಿಲ್ಲವಲ್ಲ. ನಾರಾಯಣನ ಕೃಪೆ ಇಲ್ಲದಿದ್ರೆ ಏನಂತೆ, ಅವನ ಮಾಡಲಿಲ್ಲದಿದ್ರೆ ಏನಂತೆ, ಅವನ ಬಲವೇ ಎನಿಸಿದಂತಹ ಸೈನ್ಯ ತಪಪಾದಿಗಾಯಿತೋ ಇಲ್ವೋ? ಹಾಗಿದ್ದ ಮೇಲೆ ನಮಗೆ ಕುಂದುಂಟಾಯಿತು ಅಂತ ಕರೆದುವುದು ಹೇಗೆ? ಇನ್ನು ಭಯವೇನು ಸೈನ್ಯ ಸಂಗ್ರಹವಾಯಿತು ಎನ್ನುವಾಗ ನಮ್ಮೊಳಗೆ ಕೆಲವರು ಅಳುಕಿರಬಹುದು, ಆಹವ ಅಂತಾದ ಕೂಡಲೇ ಏನೂ ಆಗಬಹುದು ಎಂಬ ಹಾಗೆ ಯಾರು ಭಯಪಡಬೇಕಾದದ್ದಿಲ್ಲ. ನಾರಾಯಣಿ ಸೈನ್ಯ ಬಲ ನಮಗೆ ಉಂಟಾಯಿತು ಅಂತ ಆದ್ಮೇಲೆ ಹೆದರುವ ಮಾತೇ ಇಲ್ಲ. ಇಷ್ಟು ನಾವು 11 ಅಕ್ಷೋಹಿಣಿ ಸೈನ್ಯವನ್ನು ನಾವು ಸೇರಿಸಿಕೊಂಡೆವು ಅಂತಾದ ಮೇಲೆ ಇನ್ನು ನಾವು ಮತ್ತೆ ತಿರುಗಿ ಕೊಡುವ ಬದಲಾಗಿ ಆಲೋಚನೆ ಮಾಡಬೇಕಾದದ್ದುಂಟು. ಯಾರಾದರೂ ಹೇಳ್ತಾರೆ ಅಂತ ಹೇಳಿ ಈ ರಸಯನಿದ್ದರೆ ಪಾರ್ಥಿವರು ಪೌರುಷಗೆ ಬಹುದವ ಕೀರ್ತಿ. ಮಗುಳ ನಿಮಿಷರು ಮಗುವರು ತೃಪ್ತನಾದ ಅಂತಾದ್ರೆ ಅರಸುಗಳಿಗೆ ಅದುವೇ ಅಪಕೀರ್ತಿ. ಅವನು ಸದಾ ತನ್ನ ರಾಜ್ಯ ವಿಸ್ತರಣೆಯನ್ನು ಮಾಡುತ್ತಲೇ ಇರಬೇಕು. ಸೈನ್ಯ ವಿಸ್ತರಣೆಯನ್ನು ನಾ ಹೇಗೆ ಮಾಡಿದನು ಹಾಗೆ ರಾಜ್ಯ ವಿಸ್ತರಣೆಯನ್ನು ನಾ ಮುಂದೆ ಮಾಡಿಕೊಂಡು ಸಾಗಬೇಕು ಎನ್ನುವುದೇ ನನ್ನ ತಲೆಯಲ್ಲಿರಬಹುದಾದದ್ದು. ಹಾಗಿದ್ರೆ ಇಷ್ಟಾದಂತಹ ಸಂದರ್ಭದಲ್ಲಿ ನನಗೆ ಇಷ್ಟವಾದಂತಹ ಭುವಿಯನ್ನು ರಸವತಿಯನ್ನು ನಾನು ಅವರಿಗೆ ಕೊಟ್ಟೆ ಅಂತ ಆದ್ರೆ ಆಡುಗರ ಮಾತಿನಲ್ಲಿ ಅರಸ ಅಂತ ಅದೇನು ಅಂದ್ರೆ ರಸ ಇಲ್ಲದವನು ಅಂತ ಆಗಿಬಿಟ್ಟಿರು. ಹಾಗಾಗಿ ನಾನು ಅರಸನೆಂದೇ ಖ್ಯಾತನಾಗಿರಬೇಕು ಅಂತ ಆದ್ರೆ ಈ ರಸವತಿಯನ್ನು ಅಲ್ಪವಾದರೂ ಭುವಿಯನ್ನು ಅವರಿಗೆ ಬಿಟ್ಟುಕೊಟ್ಟೆ ಅಂತ ಆದ್ರೆ ನಮ್ಮ ಪರಾಕ್ರಮಕ್ಕೆ ಅಷ್ಟರ ಮಟ್ಟಿನ ಕುಂದು ಅಂತಾಯಿತೋ ಇಲ್ಲೋ? ಇಷ್ಟೆಲ್ಲ ಚಾದಂಕಮಲ್ಲ ಅಂತ ಅನಿಸಿಕೊಂಡಂತಹ ಈ ಗುರುಕುಲೇಶ ಇಂದು ಈ ರಸವತಿಯನ್ನು ಬಿಟ್ಟ ಎಂಬಲ್ಲಿಗೆ ಕೈ ತಟ್ಟಿನ ನೂರಿಲ್ಲವೇ ಲೋಕದ ಜನ. ಅದಕ್ಕೆ ಯಾರೂ ತಲೆ ಕೆಡಿಸಿಕೊಳ್ಳಬೇಕಾದದ್ದಿಲ್ಲ. ಸಕಲ ಜನರನ್ನು ಕರೆಸಿದ್ದೇನೆ. ಗುರುವರೇಣ್ಯರಿದ್ದಾರೆ, ಆಚಾರ್ಯ ಕೃಪರಿದ್ದಾರೆ, ಅಶ್ವತ್ಥಮರಿದ್ದಾನೆ, ಗರುಡನಿದ್ದಾನೆ. ಎಲ್ಲರ ಸಭಾ ಸಮ್ಮುಖದಲ್ಲಿ ನಾ ಆಡುವ ಮಾತು ಪಾಂಡು ಜಾತರನೈದೆ ಸಮರಾದಿ, ಪಾಂಡು ಜಾತರನೈದೆ ಸಮರದಿ ಗಂಡು ಮಾಡಿಯೇ ನಮ್ಮ ಭೃತ್ಯರ ತಂಡದಲ್ಲಿ ಸೇರಿಸದಿರಲ್ಗೆನು ಮೀಸೆಯಲ್ಲೆಂದು. ಶಪಥವಾಕ್ಯವಾಗಿ ನಾನು ಆಡುತ್ತಿರುವಂತಹ ಮಾತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದು. ಪಾಂಡು ಜಾತರನ್ನು ಏನು ನಾವು ಕರೆಸಿದ್ದೇವೆಯೋ ಅವರ ಮೂಲಕವಾಗಿ ಅವರೊಡನೆ ಹೋರಾಡುವ ಮುಖೇನವಾಗಿ ನಾವು ಜಯಸಿರಿಯನ್ನು ಹೊಂದಿಯೇ ಸಿದ್ಧ. ಗಂಡು ಗಲಿತ ನುಡಿಯೇ ಗಂಡು ಗಲಿತ ನುಡಿಯೇ ಗುರುಕೃಪರಂಡಲೆದು ನೀತಿಗಳ
ಕೇವಲ ನಿನ್ನೊಟ್ಟಿಗೆ ಮಾತನಾಡಬೇಕು ಅಂತ ಅನ್ನಿಸುವುದಿಲ್ಲ. ನಿನಗೆ ನೀತಿ ಹೇಳಬೇಕು ಅಂತ. ಏನೆನ್ನುವುದಾಗಿ? ಗೌರವ ಕೇಳಬೇಕು. ಎಲೆ ಭೂಪ ಕೇಳ್ಪಾಂಡು ಜಾತರೋಡನೆ ನೀನು. ಎಲೆ ಭೂಪ ಕೇಳ್ಪಾಂಡು ಜಾತರೋಡನೆ ನೀನು. ಬಡಿಸದಿರಹಿತವನು ನೀನು ಶಿವಧನ, ಕೃಪಾಚಾರ್ಯರೇ. ನೀನಾಡಿದಂತಹ ಮಾತು ಹಾ, ನಾರಾಯಣಿ ಸೈನ್ಯವೇ ನನ್ನದ್ದಾಗಿದೆ. ಅಲ್ಲವೇ ಮತ್ತೆ? ಹಾಗಾಗಿ ಹಾ. ಯಾರು ಭಯಪಡಬೇಕಾದಂತಹ ಅಗತ್ಯ ಇಲ್ಲ. ಆದರೆ ನಾರಾಯಣನೇ ಅವರ ಕಡೆಗಾಗಿದ್ದಾರೆ. ಹಾಗಿದ್ದ ಮೇಲೆ ಒಮ್ಮೆ ನೀ ಯೋಚಿಸಬೇಕು. ಒಂದರ್ಥದಲ್ಲಿ ಅಬಲನಾಗಿ ಅವನಿದ್ದಾನೆ. ಅಬಲ ಅಂತ ನೀ ಭಾವಿಸು. ಭಕ್ತರಾದವನು ಭಗವಂತನಲ್ಲಿ ತನಗೆ ಏನು ಬೇಕು ಎಲ್ಲವನ್ನ ಪಡೆದುಕೊಳ್ಳುವುದು ಒಂದು ರೀತಿಯಾದರೆ, ಭಗವಂತನೇ ಸದಾ ನನ್ನ ಜೊತೆಯಲ್ಲಿ ಇರಬೇಕು ಅಂತ ಯಾವ ಆತ ಭಾವಿಸ್ತಾನೋ ಅವನ ಮೇಲೆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರ್ತದೆ. ಹಾಗಾಗಿ ಈಗ ಅವರು ಕೇವಲ ಪಾಂಡುತನೆಯರಲ್ಲ, ಅವರು ನಳಿನಾಕ್ಷನ ಕೃಪಾ ಕಟಾಕ್ಷದ ಅಡಿಯಲ್ಲಿ ಇದ್ದವರು. ನೀನು ಇಲ್ಲಿಯವರೆಗೆ ಮಾಡಿದಂತಹ ಕೃತ್ಯಗಳನ್ನ ಎಲ್ಲವನ್ನು ಒಮ್ಮೆ ಮೆಲುಕು ಹಾಕಿಕೊಂಡರೆ ಎಲ್ಲದರಲ್ಲಿಯೂ ಕೃಷ್ಣ ಅವರಿಗೆ ಭಗವಂತನಾಗಿ ಅವರನ್ನೆಲ್ಲ ಕಾಯುತ್ತಾ ಬಂದವನಿದ್ದಾನೆ. ಹಾಗಾಗಿ ಜಯ ಎನ್ನುವಂತಹ ಹಂಬಲವನ್ನು ನೀ ಬಿಡುವುದು ಒಳ್ಳೆಯದು ಅಂತ ಕಾಣುತ್ತದೆ. ಏನು ಯುದ್ಧವನ್ನ ಕೈದರೆ ಯುದ್ಧದ ಆಸೆಯನ್ನು ಅಥವಾ ಯುದ್ಧದಲ್ಲಿ ನೀ ಗೆಲ್ಲುತ್ತೇನೆ ಎನ್ನುವ ಆಸೆಯನ್ನು ಬಿಡುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ಒಮ್ಮೆ ಯೋಚಿಸಿ ನೋಡು, ಪಾಂಡವರು ತಿಳುವಳಿಕೆ ಇಲ್ಲದವರಿಗೆ ತಿಳಿದು ನೋಡವರ ನೀ ಅಳುವ ಕಟ್ಟಿದರು. ತಿಳಿದು ನೋಡವರ ನೀ ಅಳುವ ಕಟ್ಟಿದರು. ಶ್ರೀಳಯನ ಕರುಣದಲ್ಲಿ ಶ್ರೀಳಯನ ಕರುಣದಲ್ಲಿ ಕಳೆದು ವಿವೇಕದೊಳ್ ಇಳೆಯ ಕೇಳರೆ ಕಳೆದು ವಿವೇಕದೊಳ್ ಇಳೆಯ ಕೇಳರೆ ಅಳಲೇನು ಸಹಜರಲ್ಲಿ ಅಳಲೇನು ಸಹಜರಲ್ಲಿ. ಸುಯೋಧನ, ಆಚಾರ್ಯರೇ. ಪಾಂಡವರನ್ನ ಯುದ್ಧದಲ್ಲಿ ನೀ ಸೋಲಿಸಿ ಅವರಿಗೆ ಮಾಡಬಾರದನ್ನೆಲ್ಲ ಮಾಡಿ ಆಗಿದೆ. ಆದರೂ ಶ್ರೀಕೃಷ್ಣನ ಕೃಪಾ ಕಟಾಕ್ಷ ಸದಾ ಅವರ ಮೇಲೆ ಇರ್ತದೆ. ಅವರು ಯಾವತ್ತಿಗೂ ವಿವೇಕ ತಪ್ಪಿ ಹೋದವರಲ್ಲ. ಯುದ್ಧ ಮಾಡಿ ಪಡೆದುಕೊಳ್ಳಬೇಕು ಒಂದು ತಮಗೆ ಸೇರಬೇಕಾದ ಧರಿತ್ರಿಯನ್ನ ಅಂತ ಅವರು ಹಂಬಲಿಸಿದವರಲ್ಲ. ಆದರೂ ವಿವೇಕಯುತವಾಗಿ ಅವರು ಯೋಚಿಸಿದ್ದು ಹೌದು. ಹಾಗಾಗಿ ತಮಗೆ ಬೇಕಾದಂತಹ ತಾವು ರಾಜ್ಯಭಾರ ಮಾಡಬೇಕಾದಂತಹ ಧರಿತ್ರಿ ತಮಗೆ ಸೇರಬೇಕು ಅಂತ ಅವರು ಯೋಚಿಸಿದ್ದು ವಿವೇಕ.
ಸುಯೋಧನ, ಆಚಾರ್ಯರೇ ಯೋಚನೆ ಮಾಡು. ಏನಂತ? ಈ ಪೀಠ ಎನ್ನುವುದು ಎಷ್ಟು ಸ್ಥಿರವಯ್ಯ. ಆರಿ ಅವನೇ ಸ್ಥಿರ ಸಾಮ್ರಾಜ್ಯ ಮರುಳೆಗೆ. ಆರಿ ಅವನೇ ಸ್ಥಿರ ಸಾಮ್ರಾಜ್ಯ ಮರುಳೆಗೆ. ಮೂರು ದಿನದ ಬಾಳ್ವೆಗೆ ಸುಯೋಧನ, ಆಚಾರ್ಯರೇ ಇಲ್ಲಿಯವರೆಗೆ ನೀನೇ ಆಡಿದಂತಹ ಮಾತು. ಈ ಹಿಂದೆ ಹಸ್ತಿನಾವತಿಯ ಸಾಮ್ರಾಜ್ಯವನ್ನ ಆಳಿಕೊಂಡು ಬಂದವರಿದ್ದಾರೆ, ಮುಂದೆ ಆಳುವವರು ಇದ್ದಾರೆ. ಹಾಗಾಗಿ ಯಾವುದು ಯಾರಿಗೂ ಸ್ಥಿರ ಅಲ್ಲವಲ್ಲ. 3 ದಿನದ ಬದುಕು, ಹುಟ್ಟು ಬದುಕು ಸಾವು. ಹಾಗಾಗಿ ಈ 3 ದಿನದ ಬಾಳ್ವೆ ಅಂತ ಅರಿತುಕೊಂಡವ ಪೀಠ ನನಗೆ ಸೇರಬೇಕು ಎನ್ನುವ ಕಾರಣಕ್ಕೆ ಆಡಬಾರದನ್ನೆಲ್ಲ ಮಾಡಿ ಕೊನೆಗೂ ಅದನ್ನ ಪಡೆದುಕೊಳ್ತೇನೆ ಅಂತ ಹೊರಟರೆ ಅವನಿಗೆ ಏನು ಅಂತ ಹೇಳಬೇಕು ಎನ್ನುವುದೇ ನನಗೆ ಅರ್ಥ ಆಗುತ್ತಾ ಇಲ್ಲ. ಯಾಕೆ ಇದನ್ನ ನೀನಾಗಿ ನೀನೇ ಆಲೋಚಿಸಬೇಕಾಗಿತ್ತು, ಅಥವಾ ಇದನ್ನ ನಿನಗೆ ಹೇಳಿದವರಿಂದಲಾದ್ರೂ ಕೇಳಬೇಕಾಗಿತ್ತು. ಇಲ್ಲಿಯವರೆಗೆ ನಿನಗೆ ನೀತಿ ಹೇಳಿದರು ಬಹುಶಃ ನೀನು ಕೇಳುವ ಸ್ಥಿತಿಯಲ್ಲಿ ಇಲ್ಲವೋ ಅಂತ. ನೀತಿಯ ಮಾತುಗಳು ನಿನಗೆ ಹಿತ ಅಂತ ಅನ್ನಿಸುವುದಿಲ್ಲ. ನೀತಿಯ ಕೆಳಗಡೆ ನೀತಿಯ ಬೆಟ್ಟರೆ ನಾವೀಗ ಮನಕ್ಕೆ ಸಪ್ರಿಯ ನಿನಗೆ ಸಂಪ್ರೀತಿಯ ನಿನಗೆ ಸುಖ ಜಾತಿಗಳ ಪ್ರರಗ ಬಿಟ್ಟಂತೆಯ ವೇದಕ್ಕೆ ನಮ್ಮೊಳಗೆ. ಗೌರವ, ಕೆಲವರು ಆಡುವ ಮಾತುಗಳು ಬುದ್ಧಿ ಮಾತು ಆಗಿದ್ದರು ಅದನ್ನ ಕೇಳಬೇಕು ಅಂತ ಅನ್ನಿಸುವುದಿಲ್ಲ. ನಮಗೆ ಯಾವುದು ಹಿತವಾಗುತ್ತದೋ ಅದನ್ನು ಮಾತ್ರ ನಾವು ಅನುಸರಿಸ್ತೇವೆ. ಇಲ್ಲಿಯವರೆಗೆ ನೀ ಮಾಡಿದ್ದು ಅದೇ. ನಿನಗೆ ಯಾವುದು ಬೇಕು, ಯಾವುದು ಹಿತ ಅಂತ ಅನ್ನಿಸ್ತದೋ ಅದನ್ನೇ ನೀ ತೆಗೆದುಕೊಂಡು ಬಂದವ. ಹೇಳುವವರು 10 ಹಲವು ಹೇಳಿ ನಮಗೆ ಬೇಕಾದದನ್ನು ಮಾತ್ರ ತಕ್ಕೊಳ್ಬೇಕು. ನಮಗೆ ಯಾವುದು ಒಳ್ಳೆಯದು ಅಥವಾ ಅದರಿಂದ ಯಾವುದು ಒಳ್ಳೆಯದಾಗುತ್ತದೋ ಅದರ ಕುರಿತಾಗಿ ನೀ ಆಲೋಚನೆ ಮಾಡಬೇಕಲ್ಲ. ಹಾಗಾಗಿ ಈಗ ನಾವು ಈ ಹಂತದಲ್ಲಿ ನೀತಿಯ ಮಾತುಗಳನ್ನು ಹೇಳಿದ್ರೆ ನಿನಗದು ಹಿತ ಅಂತ ಅನ್ನಿಸುವುದಿಲ್ಲ ಎನ್ನುವುದು ನನಗೆ ಗೊತ್ತು. ಹಾಗಾಗಿ ಯಾಕೆ ಅನ್ನಿಸುವುದಿಲ್ಲ ಎನ್ನುವುದಕ್ಕೂ ಕಾರಣ ಉಂಟು. ನಿನ್ನ ಜೊತೆಯಲ್ಲಿ ಇದ್ದರಲ್ಲ ಯಾರಂತ ಅಂತ ಕರೀತಿ ಕಂಡ ಕಂಡವರ ಮೋಹೆಯ ಕೇಳಿ ಕೂಡಿದಾಡಿ ಕಂಡ ಕಂಡವರ ಮೋಹೆಯ ಕೇಳಿ ಕೂಡಿದಾಡಿ ಕಂಡಾಗ ಬೇಡ ನೀನು ಆಚಾರ್ಯರೇ, ಸುಯೋಧನ ಎನ್ನುವುದಕ್ಕಿಂತ ದುರ್ಯೋಧನ ಅಂತ ಹೇಳುವುದೇ ಒಳ್ಳೆಯದಂತ ಕಾಣ್ತದೆ. ನಿಮ್ಮಲ್ಲೂ ದ್ವಂದ್ವ ಉಂಟು. ದ್ವಂದ್ವ ನನಗಿಲ್ಲ. ಯಾಕೆ
ಸಣ್ಣ ಮಗುವಿಂದಾಗಿನಿಂದಲೇ ಒಂದೋ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇಲ್ಲ ಗುರುಗಳ ಮಾತನ್ನು ಕೇಳಬೇಕು. ತಂದೆ ತಾಯಿಗಳಿಗೆ ಹೇಳುವಷ್ಟು ಮಟ್ಟಿಗೆ ನಾವು ಹೋಗಬಾರದು. ಇವತ್ತು ನೀನ್ ಆ ಸ್ಥಾನದಲ್ಲಿ ಇದ್ದೀಯ. ಯಾಕೆ? ಕೇಳಬೇಕಾದವರ ಮಾತುಗಳನ್ನು ನೀನು ಕೇಳುತ್ತಿಲ್ಲ. ಕಂಡವರು ಹೇಳಿದ್ದನ್ನೆಲ್ಲ ಕೇಳಿ ನಿನ್ನಲ್ಲೇ ಇರುವಂತಹ ಒಂದು ಸ್ವಂತಿಕೆಯನ್ನು ಕೇಳುತ್ತಿದ್ದೀಯ. ಯಾರು ಕಂಡವರು ಅಂದ್ರೆ? ಯಾಕೆಂದ್ರೆ ನಾವು ಯಾರ್ಯಾರನ್ನೋ ತೊಂದುಕೊಳ್ಳಿಸಿಕೊಂಡದ್ದಲ್ಲ. ನೀನೇ ಹೇಳಿದೆಯಲ್ಲ, ನಮಗೆ ಯಾವುದು ಬೇಕು ಅದನ್ನೇ ನಾನು ಹೇಳ್ತೇನೆ, ಅದನ್ನೇ ನಾನು ತೆಗೆದುಕೊಳ್ತೇನೆ. ಹಾಗಾಗಿ ನೀ ಯಾರ ಮಾತನ್ನ ಹೆಚ್ಚಾಗಿ ತೆಗೆದುಕೊಳ್ತೀಯೋ ಅವರ ವಿಷಯವಾಗಿ ನಾನು ಹೇಳ್ತೇನೆ. ಹಾಗಾಗಿ ಇನ್ನು ನೀತಿಯ ಮಾತು ನಿನಗೆ ಹಿತ ಅಂತ ಅನ್ನಿಸುವುದಿಲ್ಲ ಎನ್ನುವುದು ನನಗೆ ಗೊತ್ತು. ಇನ್ನಾದರೂ ಒಂದು ಯೋಚನೆ ಮಾಡು. ಆಚಾರ್ಯರೇ, ನಿಮ್ಮನ್ನೆಲ್ಲ ಪ್ರಾಜ್ಞರು ಅಂತ ಮುಂದೆ ಕುಂಡ್ರಿಸಿಕೊಂಡದ್ದು ನಾ ಹೇಳಿದ್ದಕ್ಕೆ ಅಸ್ತು ಅಂತ ಹೇಳ್ತೇನೆ ಅಂತ ಭಾವಿಸಿ. ಕೋವಿದರ ನುಡಿಗೆಂದು ಕನಲುತ್ತ ಪ್ರಾಜ್ಞರೆಂದೇ ವಿಭುದರೊಡನೆ ನಮ್ಮಂತರ್ಯವಂ ಬೇಳ್ದಡ ವೈರಿಗಳ ಪಗಳುವ ಜಾತಿ ಸ್ವಭಾವ ಬಿಡುವರೇ ನೀ ಪಾರ್ವರು. ನಮ್ಮವರು ಎಂಬ ನೆಲೆಯಲ್ಲಿ ನಾನು ನನ್ನ ಅಂತರ್ಯವನ್ನು ಬಿಚ್ಚಿಕೊಂಡೆ ಅಂತ ಆದ್ರೆ ನೀವೆಲ್ಲ ಆಡುವುದೇನು ಇದು ಸರಿ ಇಲ್ಲ, ಇದು ಹಾಗಲ್ಲ, ಇದು ಹೀಗಲ್ಲ ಎಂಬ ಹಾಗೆ. ಪಾರ್ವರು ಬ್ರಾಹ್ಮಣರು ತೋರಿಸುವ ದಾರಿ ಏನು? ಬ್ರಹ್ಮವನ್ನು ತೋರಿಸ್ತಾರೆ. ನೇತಿ 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 ಎಂಬ ಕುರಿತಾಗಿ ದೇವರನ್ನು ತೋರಿಸುವಲ್ಲಿ ಇದಲ್ಲ ದೈವಶಕ್ತಿ, ಇದಲ್ಲ ದೈವಶಕ್ತಿ ಎಂಬ ಹಾಗೆ. ಸೇರಿದ ಸೈನ್ಯವನ್ನು ನಾ ತೋರಿಸಿದ್ರೆ ಇದು ಸೈನ್ಯವೇ ಅಲ್ಲ, ಬಲವೇ ಅಲ್ಲ, ದೇವ ಅವನಿದ್ದಾನೆ ಅಂತ ನೀವು ಹೇಳ್ತೀರಿ ಅಂತಾದ್ರೆ ಹಿರಿಯರನ್ನು ನಾ ಕರೆಸಿದ್ದು ಯಾಕಾಗಿ? ನಾ ಮಾಡಿದ್ದು ಈಗ ಸರಿ ಉಂಟು ಎಂಬ ನೆಲೆಯಲ್ಲಿ ನೀವೆಲ್ಲ ಹೇಳ್ತೀರಿ ಎಂಬ ಕಾರಣಕ್ಕಾಗಿ ಅಲ್ರಿ. ಆದ್ರೆ ಯಾವತ್ತಿದ್ರೂ ನೀವು ಅರಿಮಣೆಯನ್ನೇ ಉಪಲಕ್ಷಿಸಿ ಋಣಾತ್ಮಕವಾದ ಚಿಂತನೆ, ಧನಾತ್ಮಕವಾದ ಚಿಂತನೆ. ನಾವು ಇಷ್ಟು ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡಾಗ ಇದರಲ್ಲಿ ಧನಾತ್ಮಕವಾದ ಚಿಂತನೆಯನ್ನು ಹೊಂದಿ ಸಂಖ್ಯಾಬಲದಿಂದ, ಸೈನ್ಯ ಬಲದಿಂದ ನಾವು ಹೆಚ್ಚಿದ್ದೇವೆ ಎಂಬುದನ್ನು ಗಣಿಸಿ ನಮ್ಮ ಕುರಿತಾಗಿ ಪ್ರಶಂಸೆಯ ನುಡಿಯನ್ನಾಡುವ ಬದಲು ನಮ್ಮನ್ನೇ ಕುಂದಿಸಿ ಕುಗ್ಗಿಸಿ ಇನ್ನು ಇಲ್ಲ ಅಂತ ಇವನನ್ನಾಗಿಸಬೇಕು ಎಂಬ ನೆಲೆಯಲ್ಲಿ ನೀವು ಆಡ್ತೀರಿ ಅಂತಾದ್ರೆ ಹೇಳಿ ಪ್ರಯೋಜನ ಏನು ನಿಮ್ಮ ಎದುರಿನಲ್ಲಿ ಇಷ್ಟನ್ನು ಕೂಡ? ಯಾರಾದರೂ ನಮ್ಮ ಕುರಿತಾಗಿ ಪ್ರಶಂಸೆಯ ಮಾತು ಒಳನಾಡುವರಿದ್ದೀರಾ? ದೊರೆಯೇ, ಆಲಿಸಬೇಕು. ಆಲಿಸು ಕೌರರ ವಿಪ್ರ ಪೌರುಷ, ಆಲಿಸು ಕೌರರ ವಿಪ್ರ ಪೌರುಷದೇಳಿಗೆ ಭೋಜನದಿ, ಪೌರುಷದೇಳಿಗೆ ಭೋಜನದಿ, ಲೀಲೆಗಳಲ್ಲದೆ ಮಿತ್ರ ಸುಯೋಧನ, ಹುಟ್ಟಿದ ಗುಣ ಸುಟ್ಟರು ಹೋಗುವುದಿಲ್ಲ ಎನ್ನುವಂತಹ ಮಾತನ್ನ ಕೇಳಿದ್ದೆಯ? ಇಂದು ಇದು ಪ್ರಚಲಿತದಲ್ಲಿ ಎದ್ದು ಕಾಣುತ್ತಿದೆ ಅಲ್ಲವೇ? ನೋಡಿದೆ ಅವರು ಆಡಿದ ಮಾತುಗಳನ್ನ. ಬ್ರಾಹ್ಮಣರಾದಂತವರು ಯಾವ ಕಾರ್ಯಕ್ಕೆ ಲೇಸು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇಂದು ಊಟಕ್ಕೆ, ಭೋಜನಕ್ಕೆ, ತಿಂಡಿ ತಿನಿಸುಗಳು ಒಂದು ಕಡೆ ಇದ್ದರೆ ಚಂದ ಮಾಡಿ ಭೋಜನವನ್ನು ಉಣಬಡಿಸಲಷ್ಟೇ ಅವರು ಸಖ್ಯ. ಅದನ್ನ ಬಿಟ್ಟು ಯುದ್ಧ ಅಂತ ಬಂದಾಗ ಅವರ ಮಾತು ಹಿನ್ನಡೆಯಾಗ್ತಾ ಉಂಟು. ಕುರುಕ್ಷೇತ್ರ ಅಂತ ಬಂದಾಗ, ಯುದ್ಧ ಅಂತ ಬಂದವಾಗ ಅವರು ಆಡುವಂತಹ ಮಾತುಗಳನ್ನ ಬಲ್ಲೆಯ? ಎಲ್ಲಾದ್ರೂ ಊಟ ತಪ್ಪಿ ಹೋದಿತೋ ಅಲ್ಲವೇ? ಇವರು ಮಾಡಿದಂತಹ ಮಾತುಗಳಾದ್ರೂ ಏನು? ಇವರು ಏನಕ್ಕೆ ಆಗ್ಬೋದು? ಇವರ ಎಂದೆಂದಿಗಾದ್ರೂ ಏನಕ್ಕಾಗ್ಬೋದು ಎನ್ನುವಂಥದ್ದನ್ನ ಬಲ್ಲೆಯ ನೀನು? ಇವರೆಂದೆಂದಿಗೂ ಇವರೆಂದೆಂದಿಗೂ ದುಸುತರ ಪಗಡುವರೈ ಕ್ಷಿಪ್ರರೇ, ಪಗಡುವರೈ ಕ್ಷಿಪ್ರರೇ, ಇವರ ತನು ಹೊರಟಿಸು ನಾನೇನ ಅವಕ್ಕೆ ಸರಾಗದಲೇ. ಮಿತ್ರ ಗೌರವೇಶ್ವರ, ಇಲ್ಲಿಯವರೆಗೆ ಇವರು ಆಡಿದ ಮಾತುಗಳನ್ನ ಕೇಳಿದ್ದಾಗ
ಸಂದೇಹ ಮೂಡಿಯೇ ಮೂಡುತ್ತದಲ್ಲವೇ? ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಪ್ರತಿ ಬಾರಿಯೂ ಆ ಪಾಂಡವರನ್ನ ಹೊಗಳುತ್ತಿದ್ದಾರೆ. ಪಾಂಡವರನ್ನ ಹೊಗಳುವುದು, ನಮ್ಮನ್ನ ತೆಗಳುವುದು, ಈ ರೀತಿ ಇದೆ ಅಂತಾದರೆ ಇಂಥವರನ್ನೆಲ್ಲ ನಮ್ಮ ಪಕ್ಷದಲ್ಲಿ ಇಟ್ಟುಕೊಂಡು ನಾವೇನು ಮಾಡುವುದು? ಮಿತ್ರ ಗೌರವೇಶ್ವರ, ನಾನು ಹೇಳುತ್ತಿದ್ದೇನೆ ಕೇಳು. ಇಂತಹ ವ್ಯಕ್ತಿಗಳನ್ನ, ಇಂತಹ ಜನರನ್ನ ನಮ್ಮ ಪಕ್ಷದಲ್ಲಿ ಇಡುವುದಕ್ಕಿಂತ ನಮ್ಮ ಪಕ್ಷದಿಂದ ಇವರನ್ನ ತೊಲಗಿಸಿ ಬಿಡು. ರಕ್ಷಿಪದಹಿತವಪೇಕ್ಷಿಸುವರ ಉಪಯೋಗಕ್ಕೆ ಬಾರದಂತಹ ಈ ವ್ಯಕ್ತಿಗಳನ್ನ ನಮ್ಮ ಪಕ್ಷದಿಂದ ದೂರ ಇಡುವ ಎನ್ನುವಂತಹ ಮಾತನ್ನು ನಾನೀಗ ಆಡ್ತಾ ಇದ್ದೇನೆ. ನಾವು ಸಾಕಿದಂತಹ ಮನೆಯ ನಾಯಿಯಾದರೂ ಸಹಿತ ಅನ್ನದ ಋಣವನ್ನ ಇಟ್ಟುಕೊಂಡಿರುತ್ತದೆ. ನಾವು ತಾನು ತಿಂದಂತಹ ಉಪ್ಪಿನ ಋಣ ಸಹಿತ ಇಟ್ಟುಕೊಳ್ಳದಂತಹ ಈ ವ್ಯಕ್ತಿಗಳಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಸುಯೋಧನ, ಮುಂದೆ ಬರುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪರವಾಗಿ ನಾನು ಯುದ್ಧದಲ್ಲಿ ಹೋರಾಡಿ ನಿನ್ನ ಪಕ್ಷಕ್ಕೆ ವಿಜಯವನ್ನು ತಂದುಕೊಡುತ್ತೇನೆ. ಆದ್ದರಿಂದ ಇವರನ್ನೆಲ್ಲರನ್ನು ಕಳುಹಿಸು. ನಾನು ನಿನ್ನೊಂದಿಗೆ ಕೆಲವು ಸೂತನ ಮಗನೇ, ಕೆಲವು ಸೂತನ ಮಗನೇ, ನಿನ್ನಯ ಬಲವ ಪೂರ್ವದೊಡೆದು ಬಲ್ಲೆವು. ಲಲನೆಯರ ಸಮ್ಮುಖದಿ ವಿನರ ಗಳಿಗೆಯಂತೆ ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗವಂತೆ. ನಿನ್ನಂತವನಿಗೆ ಅಯ್ಯ ಎಂದು ಕರೆದರೆ ಅವನಿಗೆ ಬಂದಿತ್ತು ನರಕ. ಅಲ್ಲದೆ ಹೋದ್ರೆ ಮಾತಾಡ್ತಾನೆ, ಸುಮ್ಮನಿದ್ದಾರೆ. ಹೌದು, ಬ್ರಾಹ್ಮಣರಿಗೆ ಭೋಜನ ಪ್ರಿಯವೇ, ಭೋಜನವೇ ಪ್ರಿಯ ಅಂತಾಗಿದ್ರೆ ಯುದ್ಧ ಮಾಡುವ ನಿನ್ನೊಂದು 12 ಗಂಟೆ ಕಾಯ್ತಿದ್ವಿ ನಾವು. ಭೋಜನಕ್ಕೆ ಒಂದು ಸಿಗ್ತದೆ ಮಾತಾಡ್ತಾನೆ ಮಾತು. ಏನು ನೀನು ಹೇಳಿದ್ದೆಲ್ಲ ಹೌದು ಅಂತಲ್ಲ, ಇವೊಬ್ಬ ಕೇಳ್ತಾನೆ ಹಾ ಹಾ ಅಂತ ಹಾಕೋದು. ಹಾ ನಾನು ಕೇಳೋದು ಅಲ್ಲಿ. ಅಲ್ಲದೆ ಹೋದ್ರೆ ನೀನು ಆಡಿದ್ದೆಲ್ಲ ಮಾತಲ್ಲ, ನೀನು ಆಡಿದ ಮಾತು ಹೇಗುಂಟು ಗೊತ್ತುಂಟ? ಎದುರಿನಲ್ಲಿ ಹೆಮ್ಮೆಯಿಂದ ವೈರಿಗಳ ಎದೆ ಬಗೆದು ಗತನೆಂದು ರಕ್ತ ಕುಡಿತೇನೆ ಎಂದು ಅರಳು ಹುರಿದ ಹಾಗೆ ಪಟ ಪಟನೆಂದು ಮಾತನಾಡುವ ವಿದ್ಧ ಪುರುಷರ ಹಾಗೆ ನಟನೆ ನಿಂತು ಬಾಯಿ ಮಾತಿನ ಚಟ ನಿನಗೆ. ಅಲ್ಲದೆ ಹೋದ್ರೆ ನೀನು ಏನು ಮಾಡಿದ್ದಿ, ನಿನ್ನಿಂದ ಏನಾಗಿದೆ ನಮಗೆ ಗೊತ್ತಿಲ್ವೇನು? ಹಾಗಾದ್ರೆ ನೀನು ಹೇಳುವ ಮಾತಿನಲ್ಲಿ ನಾನೇನು ವೀರನಲ್ಲ? ನೀನೇನು ಧೀರನ? ನಾವು ನೋಡಿದಲ್ವ ಧೀರನ ಹೀರನು, ಧೀರನಾಗಿರಲು ಕೇತನ ವೀರ ನೀತನ ನುಡಿದು ಸಮಯಗಳು, ವೀರ ನೀತನ ನುಡಿದು ಸಮಯಗಳಿರಿದರೆ ನೀನು ಧೀರ ಅಂದ್ರೆ ಹೌದು ಅಂತಾಗಿದ್ರೆ ನಿನ್ನ ಪೂರ್ವದ ಹಿನ್ನೆಲೆ ನೋಡಿದ್ರೆ ಸಾಕಾಗುವುದಿಲ್ಲ. ಏನೂ ಇಲ್ಲದೆ ಹೋದ ಕೊಡಪಾನ ಸದ್ದು ಮಾಡ್ಲಿಕ್ಕಿಲ್ಲ, ಉರುಳಿ ಬೀಳ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ. ನಿನ್ನಂತ ಅರ್ಧಂಬರ್ಧ ಇಂಥದ್ದೆಲ್ಲ ಮಾತಾಡು. ಅಯ್ಯೋ ಗುರುಗಳೇ, ವಿದ್ಯೆ ಕಲಿಸಿಕೊಡಿ ಅಂತ ಬಂದದ್ದು ಬ್ರಾಹ್ಮಣರ ಹತ್ರ ಬಂದದ್ದು. ಈಗ ವಿಪ್ರರ ಬಗ್ಗೆ ವ್ಯರ್ಥ ಪ್ರಾಪಣೆ. ನೀನು ಧೀರನೇ ಹೌದು ಅಂತ ಆಗಿದ್ರೆ ಅಂದು ಈ ವೀರನನ್ನ ಎತ್ತುಕೊಂಡು ಹೋಗ್ತಿರುವ ಕಾಲಕ್ಕೆ ಖೇಚರರು ಎಲ್ಲಿ ಹೋಗಿದ್ದೆ? ನೀನು ಓಡಿದ್ದು ನೋಡಿದ್ರೆ ಹುಲ್ಲು ಹುಟ್ಲಿಕ್ಕಿಲ್ಲ. ಹುಲ್ಲು ಅಲುಗಾಡಿಲ್ಲ ನೀನು ಹೋಗುವಾಗ. ಹಾಗೆ ಓಡಾಡಿದ್ದೀನಿ ನೀನು. ಬಹುಶಃ ನೆಲಕ್ಕೆ ಭೂಮಿ ತಾಗಿಲ್ಲ ಅದನ್ನು, ಹಾಗೆ ಓಡಾಡಿದ್ದು. ಅದಲ್ಲದೆ ಹೋದ್ರೆ ಗೋಗ್ರಹಣದ ಕಾಲಕ್ಕೆ ಏನ್ ಮಾಡಿದ್ದಿ ನೀನು? ತುರುವಿಗೋ ಸುಗಮಂಗ
ಬಾ ನೀನು ಬರ್ತಾ ಎದುರಿನಲ್ಲಿ ಅಂತ ಹೇಳಲಿಕ್ಕೆ. ಅವ ಎದುರಿನಲ್ಲಿ ಬಂದಷ್ಟು ಸರ್ತಿ ಓಡಿದ್ದಿ, ಇನ್ನು ಈಗ ನೀನು ಕಾಪಾಡುದಲ್ವ ಇವನನ್ನು? ಏನು ಕಾಪಾಡಿಕೊಂಡು ಅರ್ಹತೆ ಅಂತ ಬೇಡುವ? ಎಷ್ಟು ಗುರುಪೀಠ ಬದಲಾವಣೆ ಆಗಿದೆಯೋ ಏನೋ ನಿನ್ನ ಈಗ ಬಂದು ಮಾತಾಡ್ತಾರೆ. ಏನು ಹೇಳಿದ್ದೀರಿ? ಮೂಢರಿಗೆ ಬಹುನೀತಿ ಮಾರ್ಗವ, ಮೂಢರಿಗೆ ಬಹುನೀತಿ ಮಾರ್ಗವ ನಾಡಿ ಫಲವೇ ನಮಗೆ ಬರುತ್ಯ. ಎಡದರಿಯದೆ ಮಗಳುತಿಯ ಹಣ ಏಡಿಯಂತೆ. ವಿಪ್ರರ ಬಗ್ಗೆ ಬಹಳ ಜನ ಮಾತಾಡಿಯಾರು, ಆದರೆ ಅವರದ್ದೇ ಆದ ಬದುಕನ್ನು ಕಟ್ಕೊಂಡದ್ದು ನೀನು ಅವರಿಂದ. ವಿದ್ಯೆ ಕಲಿತದ್ದು ಅವರಿಂದ, ವಿದ್ಯೆಯನ್ನು ವಿನಿಯೋಗ ಮಾಡುವುದು ಹೇಗೆ ಅಂತ ಪಡೆದದ್ದು ಅವರಿಂದ. ಆದರೂ ವಿಪ್ರರ ಬಗ್ಗೆ ಮಾತಾಡ್ತೀಯ ಅಲ್ವ? ಹೌದು, ಬ್ರಾಹ್ಮಣವು ಭೋಜನ ಪ್ರಿಯ, ಅದರ ಹಿನ್ನಡೆ ಎಷ್ಟುಂಟು. ರವಿ ನಮಸ್ಕಾರ ಪ್ರಿಯ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು. ಅವರೆಲ್ಲ ಹೇಗೆ ಅದನ್ನೆಲ್ಲ ಮಾಡಿದ್ರೆ ಅನುಗ್ರಹಿಸ್ತಾರೋ ಹಾಗೆ ವಿಪ್ರನಿಗೆ ಭೋಜನವನ್ನು ಇಟ್ಟರೆ ಅನುಗ್ರಹ ನೀಡ್ತಾನೆ ಅಂತ ಅರ್ಥ. ನಿಮ್ಮಂಥವ್ರ ಬಾಯಿಗೆ ಬಿದ್ದು ಏನನ್ನೆಲ್ಲ ಹೇಳಿಸ್ಕೋಬೇಕು ನೋಡು ನಾನು. ನಮ್ಮಂಥವ್ರು ಛೇ ರಣ ಹೇಳಿ ಮಾತಾಡ್ತೀಯ ಅಲ್ವ? ಏನೆಂದೆ? ನನ್ನನ್ನು ರಣ ಹೇಳಿ ಅಂದೆಯಾ? ನೋಡದಿರು ನೀ ನಮ್ಮ ವದನವ, ನೋಡದಿರು ನೀ ನಮ್ಮ ವದನವ, ನೀಡಿ ಸೈವೀಣಯವರಿಸುಗಡ ಕೊಡುವೆ ಪುತ್ತೂರ ತೆರೆದೆ ಜೌರಿತ ಕಾಣಿಕೆಯನೋ. ಮುಖ ನೋಡಬೇಡ ನಮ್ಮದು. ಕೊಡಿಸು ರಣವೀರ್ಯವನ್ನು, ನಾವು ಕಾಪಾಡ್ತೇವೆ ನಿಮ್ಮನ್ನು. ಈ ಮೂರ್ಖನಿಗೆ ನೀತಿ ಪಾಠ ಮಾಡ್ಲಿಕ್ಕೆ ಉಂಟ? ಇದು ಮೊದಲನೇದು ಅಲ್ವಲ್ಲ? ಇಲ್ಲಿವರೆಗೆ ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ನಾನು ಸುಮ್ಮನೆ ಕೂತಿದ್ದೇನೆ. ಕೇಳುತ್ತಲಿ ಕಲಿ ಕರ್ಣ, ಕೇಳುತ್ತಲಿ ಕಲಿ ಕರ್ಣ ಕಲ್ಪದ ಶೂಲಿಯಂತಾರ್ಭಟಿಸುತ್ತ ಅವಧಿರ ಓಳು ಬೆನೆದುತ್ತ ಕಟ್ಟುವ ಜಡಿದು ಮುಂಬೈಯೇ. ಏನು ಮಾತನಾಡಿದರೂ ನಾವು ಕೇಳಿ ಸುಮ್ಮನೆ ಕುಳಿತುಕೊಂಡಿರುತ್ತೇವೆ. ಮಾತನಾಡಿಸಿದ್ದು ನೀನು, ನಾವು ಇವಷ್ಟಕ್ಕೆ ಇದ್ದೆವು. ಬ್ರಾಹ್ಮಣರ ಬಗ್ಗೆ ಏನೆಲ್ಲ ಮಾತಾಡಿದೆ? ಅದು ನಿಮಗೆ ಬೇಕಾದಂತಹ ನಿಮಗೆ ಸರಿಯಾದಂತಹ ಮಾತುಗಳನ್ನೇ ನಾನು ಯಾರು ಆಡುತ್ತೇನೆ. ಸರಿ? ನೀನು ಹೋಗಿ ಕಾಲಿಡಿದ ಪರಶುರಾಮನ ಏನ್ ಮಾಡ್ತಾರೆ ಅಂತ ಗೊತ್ತುಂಟ ನನಗೆ? 21 ಬಾರಿ ಸವರಿದವರು ಜನಿವಾರದವರು ಕ್ಷತ್ರಿಯರನ್ನು ನೆನಪಿರ್ಲಿ. ನಿಮ್ಮ ಬಳಿ ಮಾತನಾಡುವುದಕ್ಕಿಂತ ನಾನು ಈ ಖಡ್ಗವನ್ನ ತೆಗೆಯುತ್ತಿದ್ದೇನೆ. ಇದೇ ಒಂದೇ ಒಂದು ಶರದಿಂದ ನಿಮ್ಮ ಶಿರವನ್ನು ತೆಗೆದು ಬಿಡುತ್ತೇನೆ. ನಿಲ್ಲಿ ಏನು ಅಂತ ನೀವು ಜಗಳ ಆಡ್ತೀರಿ? ಅಶ್ವತ್ಥಾಮರೇ, ಮೇಲು ಅರಿದುದು ಕಾರ್ಯವೆಂದು, ಮೇಲು ಅರಿದುದು ಕಾರ್ಯವೆಂದು ಮಿತಿಮೀರಿ ಹೋಯ್ತಿದು. ಮೇಲು ಅರಿದುದು ಕಾರ್ಯವೆಂದು ನೃಪಾಲನು ಭಯರ ಮನದ ರೋಷವ ಬೀಡುಗೊಳಿಸಿದ ನಿಮ್ಮೊಳಗೆ ಕಡಿದಾಟ ಬೇಡೆಂದು. ಬೇಕಿದ್ದೇ ನಮಗೆ ಇದು ಬೀಡುಗೊಳಿಸಿದ ನಿಮ್ಮೊಳಗೆ ಕಡಿದಾಟ ಬೇಡೆಂದ. ಮಿತ್ರ ಕರ್ಣ, ಮಿತ್ರ, ಎತ್ತಿದ ಕೂರಸೆಯನ್ನು ಕೆಳಗಿಡು. ಅಶ್ವತ್ಥಾಮರೇ, ಮಿತ್ರ, ಎತ್ತಿದ ಸ್ವರವನ್ನು ಕೆಳಗಿಳಿಸಿ. ನಿಮ್ಮ ಏರಿಸಿದ ಸ್ವರವನ್ನು ನಾವು ಕೇಳಲಾರೆವು. ಒಂದು ಅವನಿಗೆ ಶಾಪ, ಇಲ್ಲದೆ ಹೋದ್ರೆ ಅವನಿಗೆ ಇವತ್ತು ನಿಮ್ಮ ಅಪ್ಪ ಹೌದೇ, ಅದಲ್ಲ ಅಂತಲ್ಲ. ನಾವು- ಶಾಪಕ್ಕಂದು ಶರದಲ್ಲಾಗಲಿ ಶಾಪದಲ್ಲಾಗಲಿ ಅದೇ ನಾವೆಲ್ಲ ಅಂದ್ರೆ ಅವರ ಪುತ್ರರಾದ ನೀವು ಸಮರ್ಥರೇ ಹೌದು ಅಂತ. ಹಾಗಿರುವ ನೀವು ಇಷ್ಟು ಸ್ವರ ಏರಿಸಿದಿರಿ ಅಂತಾದ್ರೆ ಒಂದು ವೇಳೆ ನಿನಗೆ ಅನುಮಾನ ಇದೆ ಅಂದ್ರೆ ಈಗ ತೋರಿಸ್ತೇನೆ. ಆಹಾ, ಸೈನ್ಯವನ್ನು ತಾಳಿ. ಹಾ. ನಾವು ಹೊಡೆದಾಟಕ್ಕೆಂದು ಸೈನ್ಯವರಿಸಿದ್ದು ಸತ್ಯವೇ ಹೌದಾದರೂ
ನಮ್ಮೊಳಗೆ ಹೊಡೆದಾಟಕ್ಕಲ್ಲಲ್ಲ. ಇವನನ್ನು ಹೀಗೆ ಬಿಟ್ರೆ ಅವ ಬರ್ಲಿಕ್ಕೆ ಇಲ್ಲ. ಇಲ್ಲ ನನ್ನನ್ನೇ ಬರ್ಲಿಕ್ಕೆ ಬಿಡುದು. ಎಲ್ಲರನ್ನೂ ನಾವು ಹೀಗೆ ಇಟ್ಟುಕೊಂಡೇ ಸಾಗಬೇಕಾದದ್ದು ನಾವು. ಹೀಗೆ ಕೈಯನ್ನ ನೋಡಿದ್ರೆ ಬೆರಳುಗಳು ಒಂದಕ್ಕೊಂದು ಸಮವಾಗಿಯೇ ಇರ್ತದೋ ಹೇಳಿ? ಅದು ಸಮವಾಗಿದ್ರೆ ಊಟವಾಗಿ ತುತ್ತಾಗಿ ನಮ್ಮ ಬಾಯಿ ಇಡುವುದಕ್ಕಾಗುತ್ತದೋ ಹೇಳಿ? ಮುಷ್ಟಿ ಮಾಡಿ ಗುದ್ದಲಿಕ್ಕೂ ಅವರವರ ಸ್ವಭಾವ ಹಾಗೆಯೇ ಇದ್ದರೂ ಯಾವುದಕ್ಕಾಗಿ ಹೀಗಾಡಿದ ಅನ್ನುವುದನ್ನು ನಾವು ಗ್ರಹಿಸಬೇಕೋ ಬೇಡ? ಅದಿಲ್ಲ ಅಂತ ಆದ್ರೆ ಸತ್ಯನಾರಾಯಣನ ಕಥೆಯನ್ನು ನೀವು ಮಾಡಬೇಕಾದದ್ದು, ಅದೇ ಸರ್ವವನ್ನೂ ನೀಡಬಹುದಾದದ್ದು ಅಂತ ಹೇಳಿದ ಮಾತ್ರಕ್ಕೆ ಉಳಿದ ವ್ರತಕಥೆಗಳೆಲ್ಲ ವ್ಯರ್ಥ ಅಂತ ಅರ್ಥ ಅಲ್ಲಲ್ಲ. ಅಪ್ಪಯ್ಯನ ಶ್ರಾದ್ದ ಬಿಡಬೇಕು ಅಂತಲ್ಲ. ಹಾಗಿದ್ರೆ ಅವರು ಇದರ ಮಹಾತ್ಮೆಯನ್ನು ಸೂಚಿಸುವುದಕ್ಕೆ ಬೇಕಾಗಿ ನಮ್ಮ ಕ್ಷತ್ರಿಯರ ತೇಜ ಎನ್ನುವುದು ಬೆಳಗುವುದು ರಣಕಣದಲ್ಲಿ ಹೌದು ಅನ್ನುವುದನ್ನು ಸೂಚಿಸುವುದಕ್ಕೆ ಬೇಕಾಗಿ ಅಪವಾದವೋ ಎಂಬಂತೆ ಸಾಮಾನ್ಯ ನಿಯಮ ಅದು. ಕ್ಷತ್ರಿಯರು ರಣಕಣದಲ್ಲಿ ಓಡಾಡುತ್ತಾರೆ. ಆದರೆ ವಿಪ್ರೋತ್ತಮರಾದಂತಹ ನೀವುಗಳು ಅಪವಾದಕ್ಕೋ ಎಂಬ ಹಾಗೆ ಇದರಲ್ಲಿಯೂ ಸರ್ವಸಮರ್ಥರಾಗಿರುವಾಗ ಅವರಿಗೆ ತರ್ಪಣ ಅಷ್ಟೆಲ್ಲ ಬಿಡುದು. ಇದರಲ್ಲಿಯೂ ಸರ್ವಸಮರ್ಥರಾಗಿರುವಾಗ ರಣದಲ್ಲಿ ಸತ್ತವರಿಗೆ ತರ್ಪಣ ಬಿಡ್ಲಿಕ್ಕೆ ಮಾತ್ರ ಬ್ರಾಹ್ಮಣರು. ರಣಕ್ಕೆ ಬರುವ ಹಾಗೆ ಮಾಡುವವರೇ ನಾವಲ್ವಾ? ಪರಶುರಾಮ ದೇವರೇ ಅದನ್ನು ಮಾಡಿದವರಿದ್ದಲ್ವೋ? ಹಾಗಿದ್ರೆ ನಮಗೆ ಗುರುಪೀಠ ಅದು. ಹಾಗಿದ್ರೆ ಅಷ್ಟನ್ನು ಸರ್ವ ಸಮರ್ಥರಾಗಿಯೂ ನೀವು ನಿರ್ವಹಿಸುತ್ತಿರುವಾಗ ನಿಮಗಾಗಿ ಆಡಿದ ಮಾತಲ್ಲ, ನಿಮಗಾಗಿ ಆಡಿದ ಮಾತೇ ಅಲ್ಲ. ನಮ್ಮವರಿಗೆ ಆಡಿದ ನಮಗಲ್ವಾ? ಯಾರು ಕ್ಷತ್ರಿಯರಾಗಿ ರಣಕಣದಲ್ಲಿ ಓಡಾಡಬೇಕು, ಬ್ರಾಹ್ಮಣರಾಗಿ ಯಾರು ಯಾವುದನ್ನ ಮಾಡಬೇಕು ಅದನ್ನ ಮಾಡದೆ ಆಯ್ತು ಗೌರವ. ಈಗ ನಾನು ದರ್ಭೆ ಹಿಡಿಯುವುದು, ಬಿಲ್ಲು ಬಾಣ ಹಿಡಿಯಬೇಕು. ನೀವು ಬಿಲ್ಲು ಬಾಣವನ್ನೇ ಹಿಡಿಯಬೇಕು. ಬ್ರಾಹ್ಮಣರಾಗಿಯೂ ಕ್ಷಾತ್ರವೇದದಿಂದ ವಿಜೃಂಭಿಸುವವರು, ಕ್ಷತ್ರವನ್ನು ಕಾಪಾಡುವುದಕ್ಕಾಗಿ ಸದಾ ಸಿದ್ಧರಾಗಿರುವವರು ನೀವು. ಹಾಗಿರುವಾಗ ನಿಮ್ಮನ್ನು ತೆಗಳುವುದಕ್ಕಾಗಿ ಅಂತಲ್ಲ, ಯುದ್ಧರಂಗದಿಂದ ಯಾರು ಹಿಂಗಾಲನ್ನು ಹಾಕುತ್ತಾರೋ, ಯಾರು ಮನಸ್ಸಿನಲ್ಲಿ ಖೇದವನ್ನು ಅನುಭವಿಸ್ತಾ ಇದ್ದಾರೋ ಅವರ ಕುರಿತಾಗ ಮಾಡಿದ್ದೆ ಬಿಟ್ರೆ ನಿನ್ನಲ್ಲಿ ನಿಜ ಹೇಳ್ತೇನೆ, ಅವ ಸಾಯುವುದು ಬ್ರಾಹ್ಮಣ ಶಾಪದಿಂದ ಸಾಯುವ ಬಿಡಲಂತೆ. ನಾವೀಗ ಬದುಕುವ ಮಾತಲ್ಲವೇ ನಾವು ಮಾಡ್ತಾ ಇದ್ದದ್ದು. ನಾವು ಸಾಯುವ ಕುರಿತಾಗಿ ಅಲ್ಲಲ್ಲ ಯೋಚನೆ ಮಾಡ್ತಾ ಇದ್ದದ್ದು, ಸಾಯಿಸುವ ಕುರಿತಾಗಿ ನಾವು ಯೋಚನೆ ಮಾಡ್ತಾ ಇದ್ದದ್ದು. ನಮ್ಮ ಒಳಗಲ್ಲ, ನಮ್ಮ ಎದುರಿನವರನ್ನು ಸಾಯಿಸುವ ಕುರಿತಾಗಿ ನಾವು ಆಲೋಚನೆಯನ್ನ ಮಾಡ್ತಾ ಇದ್ದದ್ದು. ಹಾಗಾಗಿ ಸೈರಣೆಯನ್ನು ತಾಳಿ ನಾವು ಇಲ್ಲಿಂದ ಕಳುಹಿಸಬೇಕಾದ ಸಂದೇಶ ಯಾವುದು? ಎಲ್ಲವೂ ಸರಿಯಾಗಿಯೇ ಇದ್ರೆ ಸೈರಣೆಗೆ ಸಮಾನಾರ್ಥಕ ಪದ ಅಶ್ವತ್ಥ. ಹೌದಲ್ಲ? ಹಾಗಿದ್ರೆ ಅದು ಸರಿ ಮಾಡುವಂತಹ ಹೊಣೆಗಾರಿಕೆ ನನ್ನದು. ಹಾಗಾಗಿ ಅವನ ಮಾತನ್ನು ನೀವು ಆಂತರ್ಯಕ್ಕೆ ತಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅಯ್ಯ ಮಿತ್ರಾಕರಣ, ನೀನು ಕೂಡ ಯಾವ ಜಾತಿ ವಿಷಯಕವಾದಂತಹ ಉತ್ತರವನ್ನು ಎತ್ತಿದೆಯೋ ನೀನು, ವಿಪ್ರರ ಪೌರುಷ ಇಂಥದ್ರಲ್ಲಿ ಎನ್ನುವುದನ್ನು ತೋರಿದೆಯೋ, ವಿಪ್ರೋತ್ತಮರಾದಂತಹ ಅವರು ಸ್ವಭಾವತಃ ಎದ್ದು ನಿಂತದ್ರಲ್ಲಿ ತಪ್ಪಿಲ್ಲ. ಹಾಗಿದ್ರೆ ನಾವು ಈ ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಡುವುದಲ್ಲ. ನಾವೀಗ ಏನಾದ್ರೂ ನಮ್ಮೊಳಗೆ ಹೊಡೆದಾಡಿಕೊಂಡ್ವಿ ಅಂತಾದ್ರೆ ಕೊಡಬಹುದಾದ ಸಂದೇಶ ಏನು? ಅವರವರೊಳಗೆ ಸರಿ ಇಲ್ಲ ಎಂಬ ಸಂದೇಶವನ್ನಲ್ವೋ? ಹಾಗಾಗಿ ಬೇಕಾದದ್ದು ಬರ್ತದೆ ಅಂತಾದ್ರೆ ಹೂ ಅಂತ ನಾವು ಹೂಕಾರ ಹಾಕ್ಬೇಕಾಗ್ತದೆ. ಬೇಡ ಎನ್ನುತ್ತದೆ ಬಂದಾಗ ನಾವು ಅದನ್ನು ತಿರಸ್ಕರಿಸಬೇಕಾಗುತ್ತದೆ. ಹಾಗಾಗಿ ನಿಮ್ಮನ್ನು ತಿರಸ್ಕರಿಸುವುದಲ್ಲ, ಒಳಗೆ ಉದಿಸಿದ ಭಾವಕ್ಕೆ ಇಲ್ಲಿಗೆ ಪೂರ್ಣ ವಿರಾಮವನ್ನು ಹಾಕಿ ನಾವು ಕಳುಹಿಸಬೇಕಾದ ಸಂದೇಶ ಬೇರೊಂದುಂಟು. ಅದಕ್ಕೆ ಬೇಕಾದ ಜನರನ್ನು ನಾನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಹಾಗಾಗಿ ಸದ್ಯ ನೀವು ಅದಕ್ಕೂ ಮೊದಲು ಇವನಿಗೆ ಸರಿ ಸಂದೇಶ ಕೊಡು. ತೆರೆಯ ಮರೆಯಲ್ಲಿ ಕತ್ತಿಯನ್ನು ಅಸೆಯುತ್ತ ಮೊನಚಾಗಿಸುತ್ತ ನಮ್ಮ ನಾಲಿಗೆ ಎಷ್ಟು ಹರಿತವೋ ಕತ್ತಿ ದುಪ್ಪಟ್ಟು. ಹಾಗಿದ್ರೆ ಅದು ನಮಗೆ ಯುದ್ಧರಂಗದಲ್ಲಿ ಪ್ರಯೋಜನಕ್ಕೆ ಬರಲ್ಲಂತೆ. ನಿಮಗಿದು ನಮಸ್ಕರಿಸ್ತಾ ಇದ್ದೇನೆ. ಹಾಗಿದ್ರೆ ಇಲ್ಲಿಂದ ಒಂದು ಸಂದೇಶವನ್ನು ಕಳುಹಿಸಬೇಕು ಅಂತ ಆದ್ರೆ ಯಾರಾದೀತು ಅಂತ ನೋಡುವಾಗ ಅರಸ ಕೇಳನಿ ಬರಂ ಕೌರವನೊಡಂ ಬಡಿಸಿ, ಅರಸ ಕೇಳನಿ ಬರಂ ಕೌರವನೊಡಂ ಬಡಿಸಿ, ಕರೆದು ಸಂಜಯನ ಧರ್ಮಜನಲ್ಲಿಗಂ ಹೋಗಿ, ಕರೆದು ಸಂಜಯನ ಧರ್ಮಜನಲ್ಲಿಗಂ ಹೋಗಿ, ಧರೆಯ ಸೋತವರಿಗಂ ಧರೆಯ ಸೋತವರಿಗಂ
ಇದಕ್ಕೆ ಕಳುಹಿಸುವುದಕ್ಕಾಗಿ ಸಂದೇಶವನ್ನು ಸಾರುವುದಕ್ಕೆ ಬೇಕಾಗಿ ಸಂಜಯನೇ ಸರ್ವೋತ್ತಮ ಎಂಬ ನೆಲೆಯಲ್ಲಿ ಕರೆಯನ್ನು ಪಡೆಯುತ್ತೇನೆ. ಪ್ರತೀಕ್ಷೆಯಲ್ಲಿದ್ದೇನೆ. ಸುಯೋಧನ ಸಂಜಯ ಒಡೆಯ, ಹೀಗೆ ಬರಬೇಕು. ಇಲ್ಲಿಯವರೆಗೆ ಮಿತ್ರ ಮಿತ್ರ ಅಂತ ಬಹಳ ಮಂದಿ ಆಡಿದ್ರು. ಮಂತ್ರಿಗೆ ಕರೆ ಯಾವಾಗ ಬಂದಿತ್ತು ಅಂತ ಕಾಯ್ತಾ ಇದ್ದವು ನಾನು. ಅಂದರೆ ಹಾ. ಮಿತ್ರ ಎಂಬ ನೆಲೆಯಲ್ಲಿ ಕರೆಯುವಾಗ ಹ್ಮ್. ನಮ್ಮ ಈ ಪಕ್ಷಕ್ಕೆ ನೀನು ಮಿತ್ರನ ಹಾಗೆ, ಅಂದ್ರೆ ಸೂರ್ಯನ ಹಾಗೆ ಬೆಳಕನ್ನ ಚೆಲ್ಲುತ್ತಿ. ಹಾ, ಹಾ, ಹಾ. ತನ್ಮೂಲಕವಾಗಿ ನಮಗೆ ಯಾವುದು ಬೇಕೋ ಹ್ಮ್. ಆ ಉತ್ತರವನ್ನು ತರುತ್ತಿ ಹ್ಮ್. ಎಂಬ ನೆಲೆಯಲ್ಲಿ ನಿಮ್ಮ ಅಪೇಕ್ಷೆಯಲ್ಲಿ ನಾವಿದ್ದದ್ದು. ಹಾ. ಹಾಗಾಗಿ ಹ್ಮ್. ನಿಮಗೊಂದು ಕಾರ್ಯಭಾರವನ್ನು ನಿರ್ವಹಿಸುವಂತಹ ಹೊಣೆಗಾರಿಕೆಯನ್ನು ಕೊಡಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡಿದ್ದಾಗಿದೆ. ಹಾ. ಹೀಗೆ ದ್ರುಪದ ಪುರೋಹಿತರು ಶತಾನಂದರು ಇತ್ತರಂದು ಹಾ. ಅವರ ಕುರಿತಾದಂತಹ ಯಾವ ಮಾತುಂಟು ಅದನ್ನು ಆಡಿದರು. ಹ್ಮ್. ನಾವು ಸಮಯವನ್ನು ಪೂರ್ಣಗೊಳಿಸಿದ್ದೇವೆ, ಹಾ. ಹಾಗಾಗಿ ಹ್ಮ್. ನಮಗೆ ಸಲ್ಲಬೇಕಾದದ್ದು ಸಲ್ಲಬೇಕು ಎಂಬ ಹಾಗೆ ಆಡಿದರು. ಹಾ. ಅದಕ್ಕೆ ಅವರ ಬಳಿಯಲ್ಲಿ ನಾವು ಹಲವು ಮಾತುಗಳನ್ನು ಆಡಿಗಳು ಹಿಡಿದಿದ್ದರು. ಸದ್ಯ ನಮ್ಮ ಪಕ್ಷದ ನಿರ್ಣಯ ಏನು ಹಾ. ಎನ್ನುವುದನ್ನು ಹ್ಮ್. ನೀವು ಅಲ್ಲಿ ಹೋಗಿ ಸಂದೇಶವನ್ನು ಸಾರುವುದಕ್ಕೆ ಬೇಕಾಗಿ ಹಾ. ನಿಮ್ಮನ್ನ ಕರೀತಾ ಇದ್ದೇವೆ. ಹ್ಮ್. ಏನು ಸಮಯವನ್ನು ಪೂರ್ಣಗೊಳಿಸಿದ್ದರು ಹ್ಮ್. ಅಥವಾ ಇಲ್ಲದೇ ಇತ್ತು. ಹಾ. ಒಮ್ಮೆ ಪಾರ್ಥಿವರು ಭೂಮಿಯನ್ನು ಕಳೆದುಕೊಂಡರು ಅಂತಾದ್ರೆ ಹ್ಮ್. ಮತ್ತೆ ತಿರುಗಿ ಪಡೆಯಬೇಕಾದದ್ದು ಯುದ್ಧ ಮುಖೇನವಾಗಿಯೇ ಹಾ. ಹಾ. ಎಂಬುದನ್ನು ಸಾರಬೇಕು. ಹ್ಮ್. ಹಾಗಾಗಿ ಹ್ಮ್. ನೀವು ಧರ್ಮರಾಯನ ಬಳಿಗಾಗಿ ಸಾರದು ಹ್ಮ್. ಈ ಕುರಿತಾದಂತಹ ಸಮಗ್ರ ನಿರ್ಣಯವನ್ನು ಹಾ. ನಮ್ಮ ಕಡೆಯಿಂದ ನಾವು ಸರ್ವ ಸನ್ನದ್ಧರಾಗಿದ್ದೇವೆ. ಹ್ಮ್. ಯುದ್ಧವನ್ನು ನಿರ್ಣಯಿಸಿ ಅದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಹ್ಮ್. ಬರತಕ್ಕದ್ದು ಎಂಬ ಹಾಗೆ ಸಾರಬೇಕು ಎಂಬ ಹಾಗೆ ಕೇಳಿಕೊಳ್ಳಲಾಗಿದೆ. ಈ ಭೂಮಿಯನ್ನು ಸೋತ ಮೇಲೆ ಅಲ್ವೇ? ಹೇಗಾದರೂ ಮಾಡಿ ಯುದ್ಧದಲ್ಲಿಯೇ ಪಡೆಯಬೇಕು ಪಾರ್ಥಿವರು ಹ್ಮ್. ಅನ್ನುವುದು ನಿಮ್ಮ ನಿರ್ಣಯ ಆ, ಅಥವಾ ಈ ಸಭೆಯಲ್ಲಿ ಆದಂತ ನಿರ್ಣಯ. ಹೌದು. ಕೆಲವೊಮ್ಮೆ ಹಾಗಾಗಿ ಬಿಡ್ತದೆ. ಹ್ಮ್. ಎಲ್ಲರೂ ಮಾತನಾಡುವವರೇ ಆಗ್ತಾರೆ. ಹ್ಮ್. ಆದರೆ ಇಂದು ಹಾಗಲ್ಲ. ಹ್ಮ್. ನಮ್ಮ ಸಭೆಯಲ್ಲಿ ಇದ್ದವರೆಲ್ಲರೂ ಮಾತಾಡಿದ್ದಾರೆ ಅಂತ ಅಲ್ಲ, ಆ, ಕೇಳಲಿಕ್ಕೂ ಹಲವು ಮಂದಿ ಇದ್ದಾರೆ. ಆ, ಆಡಿದ ಮಾತುಗಳನ್ನು ಕೇಳಿದವ ನಾನು. ಹೌದಷ್ಟೇ. ಈಗ ಒಂದು ಕಾರ್ಯವನ್ನು ನೀವು ಹೇಳ್ತೀರಿ ಅಂತ ಆದ್ರೆ ಮಾತುಗಳು ಆಡುವಾಗ ಹ್ಮ್. ಯಾವ ಯಾವ ರೀತಿಯಾದ ಮಾತುಗಳು ಆಡಲ್ಪಟ್ಟವು, ಹ್ಮ್. ನಿರ್ಣಯ ಏನು ಬರ್ತದೆ ಎನ್ನುವುದೇ ಪ್ರಧಾನ. ಅದು ಪ್ರಮುಖ. ಆ, ಈಗ ನಡೆಯುವ ದಾರಿ ಹೇಗೂ ಆಗ್ತದೆ, ಆ, ಹೋಗಿ ಮುಟ್ಟುವುದು ಗುರಿ ಏನು ಹಾ, ಅಲ್ವೇ? ಅದು ನಿರ್ಣಯ ಆಯಿತು ಅಂತ ಆದ್ರೆ ಹ್ಮ್. ಈಗ ಮುಂದಿನದ್ದೇನು? ಅದಕ್ಕೆ ಬೇಕಾಗಿ ಹ್ಮ್. ಧರ್ಮರಾಯನ ಬಳಿಗಾಗಿ ನೀನು ಸಾರಬೇಕು. ಹಾ. ಹೋಗಿ ಅಲ್ಲಿ ಆಡಬೇಕಾದಂತಹ ಮಾತುಗಳಿವೆ. ಹ್ಮ್. ಒಮ್ಮೆ ಸೋತ ಮೇಲೆ ಯುದ್ಧ ಮುಖೇನವಾಗಿಯೇ ಪುನಃ ಹಿಂದಿರುಗಿಸಿ ಪಡೆದುಕೊಳ್ಳಬೇಕು ಹಾ. ಎನ್ನುವುದನ್ನು ಅವರ ಬಳಿಯಲ್ಲಿ ಹೋಗಿ ಆಡಬೇಕು ಎನ್ನುವುದು ಸಂದೇಶ. ಇಲ್ಲಿ ಆದ ನಿರ್ಣಯವನ್ನು ಪಾಂಡವರಿಗೆ ಅರುಹಬೇಕು. ಆ, ಅಪ್ಪಣೆ ಆಯಿತು ಅಂತ ಆದ್ರೆ ಹೊರಟೇನೆ. ಒಳ್ಳೆಯದು. ಶುಭದ ಪ್ರತೀಕ್ಷೆಯಲ್ಲಿ. ಜನಪನ ಸಂಜಯನ ಕಾಣುತ್ತಾ ಜನಪನ ಸಂಜಯನ ಕಾಣುತ್ತಾ ಹನುಮತೋಳು ಉಪಚರಿಸುತ್ತಿರಲು ಆವನದ ಸಖನ ಪರಾದ್ರಿ ಆವನದ ಸಖನ ಪರಾಧಿಗಿಳಿಯಲು ಕಳೆದು ಯಾಮಿನಿಯ ದಿನಪ ಮೂಡಣ ದೆಸೆಯೊಳೆಸೆಯಲು ದಿನಪ ಮೂಡಣ ದಿಸೆಯೊಳೆಸೆಯಲು ತನುಜದಲ್ಲಣನ್ ಆಜ್ಞೆಯಿಂ ಯಮತನುಜ ಓಲಗವ ಇತ್ತ ಇಂದ್ರನ ಸಭೆಗೆ ಮಿಗಿಲೆನಿಸಿ ಆ ಧರ್ಮರಾಯನಾದ ನಾನು ನನ್ನ ತಮ್ಮಂದಿರೊಡನೆ ಕೂಡಿ ದ್ರೌಪದಿಯನ್ನು ಸೇರಿ ಕೃಷ್ಣನನ್ನು ಜೊತೆಗೂಡಿ ಇಂದು ಓಲಗವನ್ನು ಇಟ್ಟಿದ್ದೇನೆ. ಇವತ್ತು ಒಂದು ಮಹತ್ತರವಾದ ಒಂದು ವಿಷಯ ಮಾತಾಡುವುದಿದೆ.
ಸಂಜಯನು ಬಂದಿದ್ದಾನೆ. ಆತ ನಿನ್ನೇ ಬಂದಿದ್ದ. ಬೇರೆ ಯಾರೋ ಬಂದಿದ್ದರೆ ಬಂದ ತಕ್ಷಣವೇ ಮಾತಾಡಿ ಕಳಿಸಬಹುದಿತ್ತು. ಆದರೆ ಬಂದಾತ ಸಂಜಯನು. ನಾವು ಇಲ್ಲಿಂದ ಶತಾನಂದರನ್ನು ಸಂಧಾನಕ್ಕೆಂದು ದುರ್ಯೋಧನಲ್ಲಿ ಕಳುಹಿಸಿದಾಗ ಅಲ್ಲಿಂದ ಬಂದ ವಾರ್ತೆಯು ನಮಗೆ ತಿಳಿದಿದೆ. ಅದರ ಬೆನ್ನಿಗೆ ಸಂಜಯನು ಬಂದಿದ್ದಾನೆ. ಹಾಗಾಗಿ ಯಾವುದೋ ಒಂದು ಮಹತ್ತರವಾದ ವಿಷಯವನ್ನು ಆತ ತಂದಿರಬಹುದು. ಹಾಗಾಗಿ ತುಂಬಿದ ಸಭೆಯಲ್ಲಿ ಓಲಗವನ್ನು ಕರೆದಿದ್ದೇನೆ. ಸಂಜಯನು ಬಂದಿದ್ದಾನೆ. ಸಂಜಯನೇ, ಕರೆಸಿ ಸಂಜಯನ ಕುಳ್ಳಿರಿಸಿ ಧರ್ಮದ ಕೇಳ ಕರೆಸಿ ಸಂಜಯನ ಕುಳ್ಳಿರಿಸಿ ಧರ್ಮದ ಕೇಳ ಪುರುಷ ಮುಂದಾಗಿದ್ದ ಧರ್ಮದ ಕೇಳ ಪುರುಷ ಮುಂದಾಗಿದ್ದ ಹಿರಿಯ ಗಾಂಧಾರಿ ಅಣುಗರ ಕ್ಷೇಮವ ಹಿರಿಯ ಗಾಂಧಾರಿ ಅಣುಗರ ಕ್ಷೇಮವ ಸರಸಿದ ಮಗನು ಸಿದ್ಧ ಹಿರಿಯ ಗಾಂಧಾರಿ ಅಣುಗರ ಕ್ಷೇಮವ ಸರಸಿದ ಮಗನು ಸಿದ್ಧ ಹಿರಿಯ ಗಾಂಧಾರಿ ಅಣುಗರ ಕ್ಷೇಮವ ಸರಸಿದ ಮಗನು ಸಿದ್ಧ ಸರಸಿದ ಮಗನು ಸಿದ್ಧ ಸಂಜಯನೇ, ಧರ್ಮರಾಯ, ಬರಬೇಕು ಬರಬೇಕು. ಆಸನವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ್ದೇನೆ. ಯಥೋಚಿತ ಉಪಚಾರಗಳನ್ನು ಮಾಡಿದ್ದೇನೆ. ಸಂತೋಷ. ಸಂಜಯ, ಓ, ಹಿಂದೊಮ್ಮೆ ನಾವು ಭೇಟಿಯಾಗಿದ್ದೆವು. ನಾವು ಕಾಡಿನಲ್ಲಿ ಇದ್ದಾಗ ಹಾ. ಇದರನ್ನು ನಮ್ಮೊಂದಿಗೆ ಸೇರಿಕೊಳ್ಳುವ ಹಂಬಲದಿಂದ ಬಂದಿದ್ದ. ಹ್ಮ್. ನನಗೇನು ಬೇಡ, ನಾನಿನ್ನು ಕಾಡಿನಲ್ಲೇ ನಮ್ಮೊಂದಿಗೆ ಇರುತ್ತೇನೆ ಎಂದು ಬಂದಿದ್ದ. ಹ್ಮ್. ಆಗ ನೀನು ಬಂದಿದ್ದೆ. ಹ್ಮ್. ಧೃತರಾಷ್ಟ್ರನಿಗೆ ವಯಸ್ಸಾಗಿದೆ. ಹಾ. ಆತನಿಗೊಬ್ಬ ಸಹಾಯಕ್ಕೆ ಬೇಕು. ಹ್ಮ್. ಅದಕ್ಕೆ ವಿದುರ ಮತ್ತೆ ಮರಳಿ ಬರಬೇಕು ಎಂದು ತಿಳಿ ಹೇಳಲು ಹ್ಮ್. ನೀನು ಬಂದಿದ್ದೆ. ಏನು ಮಾಡುವ, ಹ್ಮ್, ನಾವು ನಿರ್ಣಯಿಸಿದಂತ ಎಲ್ಲ ನಡೆಯುವುದಿಲ್ಲಲ್ಲ. ಅದು ಹೌದು. ಹಾ. ಹಾಗೆ ಅಂದು ನನ್ನ ನಿಮ್ಮ ಭೇಟಿಯಾದ ನಂತರ ಈಗ ಮತ್ತೊಮ್ಮೆ ನಿನ್ನನ್ನು ನೋಡೋ ಭಾಗ್ಯ ಬಂದಿದೆ. ಹಾ, ಹಾ, ಹಾ. ಹಾಗಾಗಿ ಹ್ಮ್. ನೀನು ಹೇಗೂ ಬಂದವನು ದುರ್ಯೋಧನ ಆಸ್ಥಾನದಿಂದ. ಹ್ಮ್. ರಾಜ ಭೀಷ್ಮ ಹೇಗಿದ್ದಾನೆ? ಹಾ. ನನ್ನ 100 ಮಂದಿ ತಮ್ಮಂದಿರು ಹೇಗಿದ್ದಾರೆ? ಹಾ. ಎಲ್ಲವನ್ನೂ ಬಿಡಿಸಿ ಹೇಳಬಲ್ಲೆಯ ಸಂಜಯ? ನೀವೆಲ್ಲ ಸಂಜಯನನ್ನು ನೋಡುವುದೇ ಭಾಗ್ಯ ಅಂತ ಎಣಿಸಿದವರು, ಹಾ, ಅಲ್ಲಿರುವವರು ಹಾ, ಅಥವಾ ನನ್ನಂತವರು, ವಿದುರನಂತವರು ಹಾ. ಕೃಷ್ಣನನ್ನು ಕಾಣುವುದೇ ಭಾಗ್ಯ ಅಂತ ಬಯಸಿದವರು. ನೀನು ಬಂದ ಉದ್ದೇಶವನ್ನೂ ಹೇಳಬೇಕು. ಆಲಿಸಬೇಕು. ಹಾ, ಕೃಷ್ಣನು ಮಾತನಾಡುವ ಮನಸ್ಸನ್ನು ಮಾಡ್ತಾ ಇದ್ದಾನೆ. ಹಾ, ಅದನ್ನು ಆಲಿಸಲಿಕ್ಕೂ ಒಂದು ಸೌಭಾಗ್ಯ. ಹಾ. ನೋಡುವ ಏನ್ ಹೇಳಿ ಅಂತ. ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಧಾತ್ರಿಯನೆಲ್ಲವನು ಸೋಲಿಸಿ ಧಾತ್ರಿಯನೆಲ್ಲವನು
ಅಗತ್ಯ ಇಲ್ಲ. ಶತ್ರುಗಳಿಲ್ಲ ಆಳುವ ಭೂಪಗೆ ಸ್ವಸ್ಥವೇ ಹೇಗೆಂದನು. ಅಯ್ಯ ಸಂಜಯ, ಕೃಷ್ಣ ಭೂಪ. ಧರ್ಮರಾಜ ನಿನ್ನನ್ನು ಆಗಲೇ ಸತ್ಕರಿಸಿದ್ದಾನೆ. ಹಾಗಾಗಿ ನೀನು ಸಂತುಷ್ಟನಾಗಿದ್ದೀಯಾ ಎಂದು ಭಾವಿಸುತ್ತೇನೆ. ಧಾರಾಳವಾಗಿ ನನ್ನಿಂದ ಪುನಃ ಸತ್ಕಾರ ಬೇಕಿಲ್ಲವಲ್ಲ? ಸಂಜಯ, ಇಲ್ಲಿವರೆಗಿನ ಆಗು ಹೋಗುಗಳನ್ನೆಲ್ಲ ನೀನು ಗಮನಿಸುತ್ತಾ ಬಂದಿದ್ದೀಯ. ಅತ್ತ ಕಡೆ ಕೌರವರು 101 ಜನ, ಪಂಚ ಪಾಂಡವರನ್ನ ಬಹುಶಃ ಪುಟ್ಟ ಮಕ್ಕಳಿರುವಾಗಿನಿಂದ ತೊಂದರೆಗೀಡು ಮಾಡ್ತಾ ಬಂದಿದ್ದಾರೆ ಎಂದು ಭಾವಿಸಿದ್ದೇನೆ. ಇಲ್ಲಿಯವರೆಗಿನ ಅಂದ್ರೆ ಈ ದಿನ ಆದದ್ದಲ್ಲ, ಇದು ಹಿಂದಿನ ಕಥೆಯಲ್ಲ, ಬಹಳ ಹಿಂದಿನಿಂದ ನಡೆದು ಬಂದಂತಹ. ನಿನಗೆ ಗೊತ್ತಿದೆ, ಅರಗಿನ ಮನೆಗೆ ಬೆಂಕಿ ಇಟ್ಟ ಕಥೆ, ಮೋಸದಿಂದ ಜೂಜನ್ನು ಹೆಳೆದಿದ್ದರು. ಜೂಜಿನಲ್ಲಿ ಅವರನ್ನು ಮೋಸದಿಂದ ಸೋಲಿಸಿದ್ದಲ್ಲದೆ ಅವರ 5 ಧರ್ಮಪತ್ನಿಯಾದಂತಹ ದ್ರೌಪದಿ ಅವಳನ್ನು ಮಾನಭಂಗವನ್ನು ಮಾಡಿ ಅವರಿಗೆ ಎಂತಹ ಘಟ್ಟಿಯನ್ನು ಉಂಟು ಮಾಡಿದ್ದಾರೆ ಎಂದು ಗೊತ್ತಿದೆಯಲ್ಲವಾ? ಇಂಥ ಕೌರವ ನ್ಯಾಯ ಸತ್ಯದ ಹಾದಿಯಲ್ಲಿ ನಡೆಯುತ್ತಾ ಇರುವಂತಹ ಪಾಂಡವರನ್ನ ಮೋಸದಿಂದ ಅವರನ್ನ ಸೋಲಿಸಿ ತಾನು ಈ ಇಡೀ ಭೂಮಿಗೆ ಭೂಪ ಎಂದು ಮೆರೆಯುತ್ತಾ ಇದ್ದಾನೆ. ಇದೆಲ್ಲ ತುಂಬಾ ದಿನಗಳ ಕಾಲ ನಡೀತದೆ ಎಂದು ನೀನು ಭಾವಿಸಿದ್ದೀಯ? ಒಮ್ಮೆ ಮೇಲಕ್ಕೆ ಹೋದದ್ದು ಕೆಳಗೆ ಬರಲೇಬೇಕಲ್ವಾ? ಕಾಲಚಕ್ರ ಅಂತ ಪ್ರಾಜ್ಞರಾಡಿದ್ರು. ಹೌದು, ಅದು ತಿರುಗಲೇಬೇಕು. ಹಾಗಾಗಿ ಮುಂದೆ ಏನೋ ಒಂದು ಒಳಿತಾಗಬಹುದು. ಪಾಂಡವರಿಗೆ ಖಂಡಿತ ಒಳಿತಾಗುತ್ತದೆ. ಮುಂದೇನಾಗುತ್ತದೆ ನೋಡೋಣ. ಇದುವರೆಗೆ ಹಸ್ತಿನಾವತಿಯಲ್ಲ, ಎಲ್ಲೆಡೆಯಲ್ಲೂ ಒಂದು ತರ್ಕ ಇತ್ತು, ನಿಜವಾಗಿ ಅದು ಮೋಸದ ದ್ಯೂತವು ಅಂತ. ದೇವರೇ ಅದನ್ನು ಸಮ್ಮತಿಸಿದ ಮೇಲೆ ಇನ್ನು ನಿರ್ಣಯವಾಗಿ ಹೇಳಬಹುದು ಅದು ನಡೆದದ್ದು ಮೋಸವೇ ಅಂತ. ಖಂಡಿತವಾಗಿ. ಆದರೆ ಏನು ಮಾಡುವ, ಆ ದೇವರ ಕೃಪೆಯೇ ಆಗಿ ಕಾಲಚಕ್ರ ಉರುಳಬೇಕೇ ವಿನಃ ನಮ್ಮಂತವರು ಅಥವಾ ಪಾಂಡವರು ಅಥವಾ ಕೌರವರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಕೆಲವೊಂದು ಕೊನೆಯ ಆಗು ಹೋಗುಗಳಿಗೆ ಈ ಕಾಲಚಕ್ರ ನಡೆಯಲೇಬೇಕಲ್ವಾ? ಒಳಿತಿನ ಆ ಕಾಂಕ್ಷೆಯನ್ನು ದೇವರೇ ಹೇಳ್ತೀರಿ ಅಂತಾದ್ರೆ ಈಗ ನನಗೂ ಒಂದು ಭರವಸೆ ಬರ್ತಾ ಉಂಟು. ಒಳಿತು ಮುಂದಿನ ದಿನ ಆಗ್ಲಿಕ್ಕುಂಟು. ಹಾಗಾದ್ರೆ ನೋಡುವ, ಸಭೆಯಲ್ಲಿ ಮುಂಕರಿಸ್ತಾ ಇದ್ದಾರೆ. ಯಾರು ಮಾತನಾಡಿದ್ಯಾರು? ಸಂಜಯವೇ, ಭೀಮಸೇನ. ಬಳಿಕ ಅನಿಲ ಜಂಗ್ಯಂದ ಕ್ಷೇಮ ಸಮಾಚಾರವನ್ನು ಕೇಳ್ತಾ ಇದ್ದಾರೆ. ಇನ್ನೂ ಬಗೆ ಉಂಟಾ ಅಂತ. ಹಾಳಾಗಿ ಹೋಗ್ಲಿ, ಕೌರವರು ಹೇಗಾದ್ರೂ ಇರಲಿ, ನನಗೆ ಚಿಂತೆ ಇಲ್ಲ. ದೊಡ್ಡಪ್ಪ ಎಲ್ಲಿಯಾದ್ರೂ ಕುಳಿತುಕೊಳ್ಳಿ, ನನಗದರ ಅಪೇಕ್ಷೆ ಇಲ್ಲ. ನನ್ನದು ಲಕ್ಷ್ಯ 2. ಯಾರವರು? ಸುಯೋಧನ, ದುರ್ಯೋಧನ. ಅವನ ತಲೆ ಸರಿ ಇಲ್ಲದಿದ್ರು ನನಗೆ ಚಿಂತೆ ಇಲ್ಲ, ಕರವಿಹೀನ ಆದ್ರೂ ನನಗಡ್ಡಿಲ್ಲ. ಅವನ ಉಳಿದ ಯಾವ ಅಂಗಗಳಿಗೆ ಹಾನಿಯಾದ್ರೂ ನನಗೆ ತೊಂದರೆ ಇಲ್ಲ. ಅವನ ತೊಡೆಗಳು ಹೇಗಿದ್ದಾವೆ ನನಗದು ಬಹಳ ಮುಖ್ಯ. ಅವನ ತೊಡೆಗಳಿನ್ನೂ ಕ್ಷೇಮವಾಗಿಯೇ ಇದ್ದಾವೆ ಕೇಳುವಲ್ಲಿ ಬಲವಾದ ಕಾರಣ ಉಂಟು. ಒಂದು, ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಅವನ ತೊಡೆಗಳನ್ನು ಮುರಿಯುತ್ತೇನೆ. ಕೊನೆಯ ಪಕ್ಷ ನನ್ನ ಗದಾಘಾತದಿಂದ ಮುರಿಯುವಲ್ಲಿಯವರೆಗಾದ್ರೂ ಆ ತೊಡೆಗಳನ್ನು ಉಳಿಸಿಕೊಳ್ಳಬೇಕಲ್ಲ. ಮಾಡಬಾರದನ್ನು ಮಾಡಿದ್ರೆ ಯಾರು ಯಾವ ಸಮಯಕ್ಕೆ ಬೇಕಾದ್ರೂ ಬಂದವರ ತಲೆ ತೆಗಿಬಹುದು. ಹಾಗೇನಾದ್ರೂ ಆದ್ರೆ ನನ್ನ ಪ್ರತಿಜ್ಞಾ ಭಂಗ ಆಗುತ್ತದೆ. ಆ ಉದ್ದೇಶದಿಂದ ಕೇಳಿದ್ದು. ಇನ್ನೂ ಕೌರವ ಹೆಳವನಾಗದೆ ತೊಡೆ ಗಟ್ಟಿಯಾಗಿಯೇ ಹುಟ್ಟುತ್ತಾನೆ. ಮಾತ್ರ ಅಲ್ಲ, ಉಳಿದ ತಮ್ಮಂದಿರ ಬಗ್ಗೆ ನನಗೆ ಬಹಳ ವಿಶೇಷವಾದ ಒಲವಿಲ್ಲ. ಒಬ್ಬ ತಮ್ಮನ ಬಗ್ಗೆ ಬಹಳ ವಿಶೇಷ ಒಲವು. ದುಶ್ಯಾಸನ. ಅವನ ರಕ್ತ ಬಹಳ ಸವಿಯಂತಲ್ಲ. ಅವನ ಕಾಯ ಹೇಗುಂಟು? ಪ್ರತಿನಿತ್ಯವೂ ಹೊತ್ತಿಗೆ ಸರಿಯಾಗಿ ತುತ್ತನ್ನುಂಡು ಸುಪುಷ್ಟವಾಗಿ ದೇಹವನ್ನು ಬೆಳೆಸಿ
ಸೇರಿಸಿಕೊಂಡಿದ್ದಾನೋ ಹೇಗೆ? ಯಾಕೆಂದ್ರೆ ನನಗೆ ಬಗೆಯುವುದಕ್ಕೆ ಅನುಕೂಲ ಆಗಬೇಕಲ್ಲ, ಆ ಉದ್ದೇಶದಿಂದ ಕೇಳ್ತಾ ಇದ್ದೇನೆ. ಹೇಗೆ ಇಬ್ಬರು ಸೌಖ್ಯದಲ್ಲಿ ಇದ್ದಾರೋ? ಜಡೆಯನ್ನು ಹೆಣೆಯಲಿಕ್ಕೆ ಕಾಲ ಹೆಚ್ಚಾದಂತೆ ರಕ್ತವು ಹೆಚ್ಚು ಬೇಕಾಗ್ತದೆ ಅಲ್ವಾ? ಈ ಸೌಖ್ಯವನ್ನು ಕೇಳುವುದರಲ್ಲಿ ಎರಡು ಬಗೆ ಉಂಟು. ಹಾಳಾಗಿ ಹೋಗ್ಲಿ ಅಂತ ಕೇಳುವುದೊಂದು, ಇನ್ನು ನೀನು ಕೇಳಿದ ಹಾಗಲ್ಲ, ಅಲ್ಲಪ್ಪ, ಸೌಖ್ಯದಲ್ಲೇ ಇರ್ಲಿ ನಾನು ನೋಡಿಕೊಳ್ತೇನೆ. ನನಗೆ ಬೇಕಲ್ಲ. ಸರಿ ಉಂಟಯ್ಯ. ಹೀಗೆ ಬಗೆ ಬಗೆಯ ಕ್ಷೇಮವನ್ನು ವಿಚಾರಿಸ್ತಾ ಇದ್ದೀರಿ. ನೋಡುವ ಇನ್ನೊಂದು ಸ್ವರ ಹೊರಡಬಹುದೋ? ಮಂತ್ರಿವರಿಯರೇ, ಬೆಸಗೊಂಡ ಅರ್ಜುನ ಉಗ್ರಹಣದಿ ಬೆಸಗೊಂಡ ಅರ್ಜುನ ಉಗ್ರಹಣದಿ ವಸುಧೀಶ ಕರ್ಣಾಧ್ಯರು ವಸುಧೀಶ ಕರ್ಣಾಧ್ಯರು ಮಂತ್ರಿವರಿಯರೇ, ವನವಾಸವನ್ನ ಮುಗಿಸಿ ಅಜ್ಞಾತವಾಸವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕುರುಹನ್ನ ಪತ್ತೆ ಹಚ್ಚಬೇಕು ಎನ್ನುವಂತಹ ದುರುದ್ದೇಶದಿಂದ ವಿರಾಟ ನಗರದಲ್ಲಿದ್ದಂತಹ ನಮಗೆ ವಿರಾಟ ನಗರದ ಗೋಗ್ರಹಣದಲ್ಲಿ ಎಲ್ಲ ಗೋವುಗಳನ್ನ ಸೆರೆ ಹಿಡಿದು ಅಂದು ಯುದ್ಧ ಮಾಡಲು ಬಂದಿದ್ರಲ್ಲ ಆ ನಿಮ್ಮ ಒಡೆಯರು, ಮಿತ್ರ ಇದ್ದನಲ್ಲ ಕರ್ಣ, ಗುರು ದ್ರೋಣರು ಎಲ್ಲರೂ ಬಂದಿದ್ರಲ್ವ ಅಂದಿನ ದಿನ? ಹೌದಯ್ಯ. ಅಂದಿನ ದಿನ ನಾನು ನನ್ನ ಬಾಣಗಳಿಗೆ ಅವರು ನೀಡಿದಂತಹ ಪ್ರತಿಕ್ರಿಯೆ ಅವರು ಇನ್ನೂ ನೆನಪಿಟ್ಟುಕೊಂಡಿರುತ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅಂದಿನ ದಿನ ನಡೆದಂತಹ ಯುದ್ಧದಿಂದ, ಆ ಯುದ್ಧದಿಂದ ಆದಂತಹ ಆಯಾಸದಿಂದ ಇನ್ನೂ ಬಳಲುತ್ತಿದ್ದಾರೆಯೇ ಇಲ್ಲವೇ ಚೇತರಿಸಿಕೊಂಡಿದ್ದಾರೆ ಎಂಬುದಾಗಿ ಹೋಗು ನಿನ್ನ ಒಡೆಯನಲ್ಲಿ ಕೇಳು. ಪಾಂಡವರ ಇವರ ಆಲೋಚನೆಯನ್ನು ಒಂದೇ ಚಿತ್ತವಾಗಿಸಬೇಕು ಅಂತಾದ್ರೆ ಈ ಎರಡು ವ್ಯಕ್ತಿಗಳು, ಒಂದು ದೇವಕೃಷ್ಣ, ಅವನಿಂದ ಸಾಧ್ಯ ಆಗಲಿಲ್ಲ. ಇನ್ನು 5 ಒಂದೇ ಹಿಡಿತಕ್ಕೆ ತರಬೇಕು ಅಂತಾದ್ರೆ ಅದು ನಿಮ್ಮ ಹೆಂಡತಿ ದ್ರೌಪದಿ. ನೋಡುವ, ಅವಳೇ ನಾಡಿ ಆಳು. ತರುಣಿ ಕೇಳ್ದಳು ಅನುಜರು ಸಹಶರಕ್ಕೆ
ಆದ್ದರಿಂದ ಹಾ. ನನ್ನ ಭಾವನವರು ಹ್ಮ್. ಮತ್ತು ಅವರ ಅನುಜ ಹ್ಮ್. ಮುಖ್ಯವಾಗಿ ಅವರ ಕ್ಷೇಮ ಸಮಾಚಾರವನ್ನು ನಾನು ಕೇಳಬೇಕು ಅಂತ ಬಯಸ್ತೇನೆ. ಓಹೋ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಂತಃಕರಣ ಹೆಚ್ಚಲ್ಲ, ಹೌದು. ಹಾಗಾಗಿ ಆರೋಗ್ಯವನ್ನು ವಿಚಾರಿಸಿ ಮೊದಲಾಗಿ. ಹಾ. ಬಂದದ್ದು ಒಳಗಿಂದ ಆದ್ರು ಬಂದದ್ದು ತಡ ಆಗ್ಲಿಲ್ಲ. ಇಲ್ಲ, ಬಂದದ್ದು ತಡ ಆಗಿದೆ, ಸರಿಯಾಗಿ ಬಂದಿದೆ. ಹ್ಮ್. ನೀವೆಲ್ಲರೂ ಮಾತನ್ನ ಮುಗಿಸಬೇಕು ಅಂತಲೇ ಕಾಯ್ತಾ ಇದ್ದವರು. ಹಾ, ಹಾ, ಹಾ. ಮಾತಿನ ಮಧ್ಯದಲ್ಲಿ ತೊಡಕಾಗಲ್ಲ. ಹ್ಮ್. ಹಾಗಾಗಿ ಹ್ಮ್. ಈ ಹಿಂದೆ ಹ್ಮ್. ಚಿತ್ರಸೇನ ಗಂಧರ್ವನಿಂದ ಬಂಧಿತರಾದಂತಹ ಮಾವನವರು ಮತ್ತು ಅವರ ಕಡೆಯವರು ಹ್ಮ್. ಎಂತಹ ಒಂದು ಪ್ರಸಂಗ ಆಗಿರುತ್ತಾರೆ. ಹಾ, ಹಾ. ಅವರು ಬಿಗಿದಂತಹ ನೇಣು ಹ್ಮ್. ಎಷ್ಟು ಗಟ್ಟಿ ಇತ್ತೋ ಏನು, ಪಾಪ ಎಷ್ಟು ನೋವಾಯಿತೋ ಏನು. ಹ್ಮ್. ಹ್ಮ್. ಹಾಗಾಗಿ ನಾನು ಮುಖ್ಯವಾಗಿ ಕೇಳಿದ್ದೆ. ಹಾ, ಹಾ. ಮತ್ತೆ ಅವರ ಹೆಂಡತಿಯರಿಗೆಲ್ಲ ಹ್ಮ್. ಪಾಪ ಎಣ್ಣೆ ಹಚ್ಚಿ ಹಚ್ಚಿ ಸಾಕಾಗಿ ಬಿಡಬೇಕು, ಹಾ, ಹಾ. ನೋವು ಉಳಬಡಿ. ಹ್ಮ್. ಈಗ ಸೌಖ್ಯವಾಗಿದ್ದಾರ? ಅವರಿಗೆ 3 ಮಂದಿಗೆ 100 ಹೆಂಡಿರ ಇದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ಹಾ. ಹಾಗಾಗಿ ಹ್ಮ್. ಅವರ ಕ್ಷೇಮ ಸಮಾಚಾರ ಏನು ಅಂತ ತಿಳಿದುಕೊಳ್ಳೋಣ. ನಮ್ಮ ಸಭೆಗೂ ಇಲ್ಲಿಯ ಧರ್ಮರಾಯನ ಸಭೆಗೂ ಇರುವುದು ಇಷ್ಟೇ ವ್ಯತ್ಯಾಸ. ಇಲ್ಲಿಯವರಾದರೆ ಬೇರೆಯವರು ಮಾತು ಮುಗಿಸ್ಲಿ ಅಂತ ಕಾಯ್ತಾರೆ. ಅಲ್ಲಿ ಹಾಗಲ್ಲ. ಯಾರು ಮಾತನಾಡ್ತಾ ಇದ್ರೂ ಅವರನ್ನ ತಡೆದು ಮಾತನಾಡುವವರು ಅಲ್ಲಿದ್ದಾರೆ. ಏನೇ ಆಗಲಿ, ಇಲ್ಲಿ ಕೇಳಿದವರು ಎಲ್ಲರೂ ಅವನ ಕ್ಷೇಮವನ್ನೇ ಕೇಳಿದ್ದಾರೆ. ನೋಡಲಿಕ್ಕೆ ಆಡಳಿತಕ್ಕೆ ಎಷ್ಟು ಕ್ಷೇಮ ಬೇಕೋ ಅಷ್ಟು ಕ್ಷೇಮದಲ್ಲಿಯೇ ಇದ್ದಾನೆ. ತೊಡೆಗಳು ಅಥವಾ ಅಂಗ ಸೌಷ್ಠವಕ್ಕೆ ಬೇಕಾದದ್ದು ಏನೇನು ಉಂಟು ಅದೆಲ್ಲವೂ ಅವನಲ್ಲಿ ಇದ್ದುದು ಹೌದಾದನು. ಅವನ ಸೌಖ್ಯವನ್ನು ಅರಿಯದೇ ಬಂದವ ನಾನು. ಆದರೆ ನೀವೆಲ್ಲರೂ ಹಿಂದಿನ ಕಥೆಯನ್ನೇ ಹೇಳ್ತಾ ಇದ್ದೀರಿ. ಇಂದಿನದ್ದನ್ನು ಆಲಿಸ್ತೀರಿ ಅಂತ ಆದ್ರೆ ಆಡ್ಲಿಕ್ಕುಂಟು. ಧರ್ಮರಾಯ, ಸಂಜಯ, ಆಯುಧದ ಮೊನೆಯೊಳು ಇಳಿಯುವುದು ಕ್ಷತ್ರಿ ವಂಶದ ಆಯುಧದ ಮೊನೆಯೊಳು ಈವುದು ಕ್ಷಾತ್ರಿ ವಂಶದ ಗುಣದ ಪದ್ಧತಿ ಸತ್ಯದಿಂದಲೇ ಸೆನೆಸರ್ ಅನುವಾಗಿರಲಿ ಪೇಳ್ಯನಲೈದೆ ತಾನಿಂದ ಕ್ಷಾತ್ರಿ ವಂಶದ ಗುಣದ ಪದ್ಧತಿ ಸತ್ಯದಿಂದಲೇ ಸೆನೆಸರ್ ಅನುವಾಗಿರಲಿ ಪೇಳ್ಯನಲೈದೆ ತಾನಿಂದ ಯುಧಿಷ್ಠಿರ, ಸಂಜಯ. ಅಂತಕಾತ್ಮಜ ಅಂತ ನಿನ್ನನ್ನು ಕರೆದು ಹಾ. ಲೋಕದ ನ್ಯಾಯದಲ್ಲಿ ಹಾ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡುವವ ಅವ. ಹಾ. ಅವನ ಮಗನಾದ ನಿನ್ನಲ್ಲಿಗೆ ಹ್ಮ್. ನನ್ನ ಒಡೆಯ ಮಾಡಿದ ನಿರ್ಣಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಹೇಳಬಹುದು. ನೀವು ಕಳಿಸಿದ ಶತಾನಂದರಿಗೆ ಹಾ. ನಿರ್ಣಯವನ್ನು ತಿಳಿಸ್ತೇನೆ ಅಂತ ಹಿಂದಿರುಗಿ ಕಳಿಸಿದವ ನಮ್ಮ ಒಬ್ಬ. ಹಾ. ಇಂದು ಆ ಸಲುವಾಗಿ ನನ್ನನ್ನೇ ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ. ನಿರ್ಧಾರ ಬದಲಾಯಿತು. ನಿರ್ಧಾರ ಬದಲಾಗಲಿಲ್ಲ. ಹಾ. ಇನ್ನೂ ಸರಿಯಾಗಿ ಹೇಳುವುದಾದ್ರೆ ಮೊದಲಿಂದಲೂ ಇದ್ದದ್ದು ಇದೇ ನಿರ್ಧಾರ ಹೌದೋ ಅಲ್ವೋ ಅಂತ ನನಗೂ ಗೊತ್ತಿಲ್ಲ. ಹಾ. ಅವನ ನಡತೆಯಲ್ಲಿ ಒಂದಷ್ಟು ಯೋಚನೆಯನ್ನು ನಾವು ಮಾಡಬಹುದೇ ವಿನಃ ಹಾ. ಅದ್ಯಾವುದು ನಿರ್ಣಯ ಅಂತ ಆಗುವುದಿಲ್ಲ. ಹಾ. ಆದರೆ ಈ ಕಾಲಕ್ಕೆ ಹ್ಮ್. ಅವನ ಆಡಿದ ಮಾತು ಹೀಗೆ: ಏನದು? ಕ್ಷತ್ರಿಯರಾದವರು ನೆಲವನ್ನು ಸೋತ ಮೇಲೆ, ಹಾ. ಭೂಮಿಯನ್ನು ಸೋತ ಮೇಲೆ ಹಾ. ಮೋಸವೋ ಮತ್ತೊಂದು, ಹ್ಮ್. ನೆಲವನ್ನು ಸೋತ ಮೇಲೆ ಹ್ಮ್. ಆಯುಧದ ಮೊನಚಿನಿಂದ ಗೆಲ್ಲಬೇಕು, ಹಾ. ಯುದ್ಧ ಮುಖೇನವಾಗಿಯೇ ನೆಲವನ್ನು ಪಡೆಯಬೇಕು ಹ್ಮ್. ಅಂತ ಸಮಸ್ತರು ನೆಲದ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಪಾಂಡವರಿಗೆ ನೆಲ ಬೇಕಿದ್ದರೆ ಯುದ್ಧ ಮುಖೇನ ಯುದ್ಧ ಮುಖೇನ ಪಡೆಯಬೇಕು ಅಂತ. ಅಯ್ಯ ಸಂಜಯ, ಅನಘ ಕೇಳ್ದಾಗ
ಸಂಧಾನದ ಮೂಲಕ ನಮಗೆ ಯಾವ ಭೂಮಿಯೂ ದೊರಕದು. ಹ್ಮ್ ಗೆದ್ದರೆ ಯುದ್ಧ ಮುಖೇನ, ಹ್ಮ್ ಸೋತರೆ ವನವೇ. ಸಂಧಾನದ ಮುಖಾಂತರ ಯಾವುದು ದೊರಕುವುದಿಲ್ಲ ಅಂತ ಹೇಳಲಿಲ್ಲ, ಹಾ ಆದರೂ ಗಳಿಸಬೇಕಾದದ್ದು ಯುದ್ಧದ ಮುಖಾಂತರ. ಹಾ ಒಬ್ಬರು ನಡೆದು ಹೋದ ದಾರಿ ಯಾವುದು ಎಂದು ಗೊತ್ತಿದ್ದರೆ ಹ್ಮ್ ಆ ದಾರಿಯಲ್ಲಿ ನಾವು ಹೋಗಬೇಕೇ ಬೇಡವೇ ಎಂದು ನಿರ್ಧಾರ ಮಾಡುವುದು ಬಲು ಸುಲಭ. ಹಾ ಆ ಮೂಲಕವೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾ ನಮ್ಮ ಪೂರ್ವಜರು, ಹ್ಮ್ ಪೂರ್ವ ಸೂರಿಗಳು, ಹ್ಮ್ ಯಯಾತಿ ಹ್ಮ್ ಆತ ದಿಗ್ವಿಜಯವನ್ನು ಸಾಧಿಸಿದ್ದ, ಹ್ಮ್ ಹಲವಾರು ರಾಜರುಗಳನ್ನು ಗೆದ್ದಿದ್ದ. ಹಾ ಕೊನೆಗೆ ಆತನಿಗೆ ಆದದ್ದಾದರೂ ಏನು, ಏನಾಯ್ತು? ವೈರಾಗ್ಯ ಬಂದು ಕಾಡಿಗೆ ಸೇರಿದ. ಹ್ಮ್ ಹಾಗಾಗಿ ಎಂತೆಂತಹ ಸಂಪತ್ತನ್ನು, ಹ್ಮ್ ಭೂಮಿಯನ್ನು ಪಡೆದರೂ ಹ್ಮ್ ಕೊನೆಗೆ ಸೇರುವುದು ಮಣ್ಣನ್ನೇ ಹ್ಮ್ ಅಥವಾ ಹೋಗುವುದು ವನಕ್ಕೆ. ಹ್ಮ್ ಹಾಗಾಗಿ ಹ್ಮ್ ದುರ್ಯೋಧನನಿಗೆ ರಾಜ್ಯವಾಳುವುದೇ ಸುಖವೆಂದಾದರೆ ಹ್ಮ್ ನಮಗೆ ಈ ಕಾನೂನದಲ್ಲಿ ಇರಲು ಯಾವ ಆತಂಕವೂ ಇಲ್ಲ. ಹಾ. ಹಾಗಾಗಿ ಆ ನಿರ್ಧಾರವನ್ನೇ ನಾನು ಮಾಡಿದ್ದೇನೆ. ಧರ್ಮರಾಯ, ಸಂಜಯ, ದಿಗ್ವಿಜಯಕ್ಕಿಂತ ಮೇಲೆನಿಸಿದಂತಹ ರಾಜಸೂಯವನ್ನು ಮಾಡಿದ ನೀನೇ ಈ ಮಾತನ್ನು ಆಡ್ತಾ ಇದ್ದಿ. ಹಾ ಎತ್ತರಕ್ಕೂ ಏರಿದಂತೆ ಕ್ಷತ್ರಿಯನಿಗೆ ಕಾಣುವುದು ಇದೇ ಸತ್ಯ ಅಂತ ಗೊತ್ತಾಯಿತು. ಹಾ ಆದರೆ ಹ್ಮ್ ನಿಮ್ಮ ಸಭೆಯಲ್ಲಿ ಬೇರೆಯವರಿಗೆ ಹಾ. ಅಭಿಪ್ರಾಯವನ್ನು ಒಪ್ಪಿಸುವ ಹಾ ಅಥವಾ ಹಂಚಿಕೊಳ್ಳುವ ಹಾ ಸ್ವಾತಂತ್ರ್ಯವನ್ನು ನೀನು ಕೊಟ್ಟಿದ್ದಿ ಅನ್ನುವುದನ್ನು ಗ್ರಹಿಸ್ತಾ ಖಂಡಿತವಾಗಿಯೂ ಇದೆ. ನೋಡುವ. ಹಾ ಭೀಮ ಏನ್ ಹೇಳ್ತಾನೆ ಕೇಳು. ಹಾ ದ್ರೌಪದಿ ಎಷ್ಟು ಅವಮಾನವನ್ನು ಒಳಗಡೆ ಹುದುಗಿಸಿಟ್ಟುಕೊಂಡು ಮಾತನಾಡಿದ್ದಾಳೆ ಎಂದು ನೀನು ಕೇಳಿಸಿಕೊಂಡಿದ್ದೀಯ. ಕೇಳಿದ್ದೇನೆ. ಧರ್ಮರಾಜ ಅವನು ಕರುಣಾಮಯಿ. ನೀನು ಬಂದ ತಕ್ಷಣವೇ ಕೇಳಿದ ಎಲ್ಲಾ ದ್ವೇಷವನ್ನು ಮರೆತು ತನ್ನ ತಮ್ಮಂದರು ಹೇಗಿದ್ದಾರೆ. ಆದ್ರೆ ಈ ನಾಲ್ವರಿದ್ದಾರಲ್ಲ, ಅವರು ತಮಗಾದ ಅವಮಾನವನ್ನ ಸಹಿಸಲಾರರು. ಕೌರವ ಇಂದು ಮೋಸದಿಂದ ರಾಜ್ಯವನ್ನೇನೋ ದಕ್ಕಿಸಿಕೊಂಡಿದ್ದಾನೆ. ಆದರೆ ಆಗಲೇ ಮಾತನಾಡಿದೆವಲ್ಲ, ಕೆಡುಕು ಕೊನೆಯಾಗಲೇಬೇಕು, ಒಳಿತು ಕೊನೆಗೆ ಗೆಲ್ಲಲೇಬೇಕು. ಹಾಗಾಗಿ ಸತ್ಯ ನ್ಯಾಯ ಧರ್ಮದ ಮಾರ್ಗದಿಂದ ನಡೆಯುತ್ತಿರುವಂತಹ ಪಾಂಡವರು ಅವರು ನಡೆದ ಮಾರ್ಗದಿಂದಾಗಿ ಕೊನೆಗೆ ಈ ಭೂಮಿಯನ್ನ ದಕ್ಕಿಸಿಕೊಳ್ಳಲಿದ್ದೇ ಇದ್ದಾರೆ. ಯುದ್ಧವಾದರೂ ಸರಿ ಪಾಂಡವರ ಒಳ್ಳೆಯತನ, ಅವರ ಧರ್ಮ ಮಾರ್ಗ ಅವರನ್ನು ರಕ್ಷಿಸಿಯೇ ರಕ್ಷಿಸುತ್ತದೆ. ಮುಂದೆ ನೋಡೋಣ. ಸಂಜಯ, ಮರುತ ಸಂಭವ ಗದಯ ಅಂಕಿಸುತ್ತಲ ಅಂತಕನೋ ಮರುತ ಸಂಭವ ಗದಯ ಅಂಕಿಸುತ್ತಲ ಅಂತಕನ ಪುರತಿ ಠಾಂಡವ ಮಾಡಿ ಬೇಗ ಅಂತಕನ ಪುರತಿ ಠಾಂಡವ ಮಾಡಿ ಬೇಗ ತರುಣಿ ತನಯರಿಗೆ ಗರವಿತ್ತು
ಭೀಮ ಆಡುವ ಈ ಮಾತನ್ನು ತಪ್ಪದೇ ಹೋಗಿ ದುರ್ಯೋಧನನಲ್ಲಿ ನೀನು ಹೇಳಬೇಕು. ಸೋತವರು ಯುದ್ಧ ಮುಖೇನವಾಗಿಯೇ ನೆಲವನ್ನು ಸೂರೆಗೊಳ್ಳಬೇಕು ಅಂತವ ಹೇಳುತ್ತಾನೆ ಅಂತಾದ್ರೆ ರಣಕ್ಷೇತ್ರಕ್ಕೆ ಬರಬೇಕು ತಾನೆ. ಬರುವವನು ಪ್ರಧಾನವಾಗಿ ಮಾಡಬೇಕಾದ ಕಾರ್ಯ ಏನದು? ತನ್ನ ಸತಿಸುತರಿಗೆ ಕರಾಳವಾದ ವಿಷ ಬಂದಿತ್ತು. ಅಂತಕನ ಆಲಯದಲ್ಲಿ ಠಾಣ್ಯವನ್ನು ತಾನೇ ನಿರ್ಮಿಸಿಕೊಂಡು ಪರಿವಾರ ಸಹಿತ ಯುದ್ಧ ಕ್ಷೇತ್ರಕ್ಕೆ ಬರಲಿ ಅಂತ ಗದಾದಂಡವನ್ನು ಎತ್ತಿ ಭೀಮ ಹೇಳಿದ್ದಾನೆ. ಇದನ್ನು ಹೇಳು. ನನ್ನ ಒಡೆಯ ಆಡಿದ ಮಾತುಗಳಲ್ಲಿ ಒಪ್ಪಿಸಬೇಕಾದದ್ದನ್ನು ಇದಿಷ್ಟು ಅಂತ ಹೇಳಿದ್ದಾನೆ ಬಿಟ್ರೆ ಹಿಂದಿರುಗಿಸಿ ತರಬೇಕಾದದ್ದು ಇವರ ಮಾತು ಅಂತ ಹೇಳಿಲ್ಲ. ಆದುದರಿಂದ ನೋಡುವ ಅರ್ಜುನನಲ್ಲಿ ಮಾತುಂಟು. ಸಂಜಯ ಇಂದ್ರ ಸುತನೆಂದ ಜೋಜನ ಸಭೆಯೊಳಾಡಿದುದೇ ಅರ್ಜುನ, ಅಂದು ನಾವು ದ್ಯೂತದಲ್ಲಿ ಸೋತು ಕುಳಿತಂತಹ ಸಂದರ್ಭದಲ್ಲಿ ಆ ಕೌರವರು ಸಹಿತ ಕರ್ಣರು ಎಲ್ಲರೂ ಸಹಿತ ಅಂದು ಆಡಿದ ಆ ತುಚ್ಛ ಮಾತುಗಳನ್ನ ಕೇಳಿಸಿಕೊಂಡು ಸಹಿತ ಇಂದು ನಾವು ಸಂಧಾನಕ್ಕೆ ಸಿದ್ಧರಿಲ್ಲ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಅಂದು ಆ ದ್ಯೂತ ಸಭೆಯಲ್ಲಿ ಆಡಿದಂತಹ ಪ್ರತಿಯೊಂದು ಮಾತುಗಳನ್ನು ಸಹಿತ ಸೆರಗಿನಲ್ಲಿ ಗಂಟಿಕ್ಕಿಕೊಂಡು ಬರಲಿ. ಅವರು ಆಡಿದ ಪ್ರತಿಯೊಂದು ಮಾತುಗಳಿಗೂ ಸಹಿತ ಈ ಇಂದ್ರಸುತ ಶರಗಳ ಮುಖೇನ ಅವರಿಗೆ ಉತ್ತರವನ್ನು ಕೊಡುತ್ತೇನೆ ಎಂದು ನಿನ್ನ ಒಡೆಯನಿಗೆ ಹೇಳು. ನೋಡುವ ದ್ರೌಪದಿ ಏನು ಹೇಳಿ ತರುಣಿ ದ್ರೌಪದಿ ನೋಡಿದ ಒಂದು ತರುಣಿ ದ್ರೌಪದಿ ನೋಡಿದ ಒಂದು ಬಿಡಿಸಿದ ಮುಡಿಯ ಮರಳಿ ಎಲ್ಲರ ಅಭಿಪ್ರಾಯವನ್ನು ಕೇಳಿಕೊಂಡು ಬಂದಿರಿ. ದ್ರೌಪದಿ ಏನು ಆಡಿದ್ದಾಳೆ ಅಥವಾ ಏನು ಹೇಳಲಿಲ್ಲವೇ ಅಂತ ಪಾಪ ಗೌರವ ಮರುಗುವುದು ಬೇಡ. ಆವತ್ತು ಕುರುಸಭೆಯಲ್ಲಿ ನನಗಾದಂತಹ ಅವಮಾನ, ಕಟ್ಟಿದ ಮುಡಿ ಆವತ್ತು ಬಿಚ್ಚಿ ಹೋಯಿತು. ಇವತ್ತು ಆ ಬಿಚ್ಚಿದ ಮುಡಿಯನ್ನು ಇನ್ನೂ ಕಟ್ಟಲಿಲ್ಲ. ಹಾಗಾಗಿ ಇನ್ನೂ ದುಃಖಿಸ್ತಾ ಇದ್ದಾಳೆ. ಯಾವಾಗ ನನ್ನ ಮುಡಿ ಕಟ್ಟುವುದು ಅಂತ ಈ ವಿಷಯವನ್ನು ನೀವು ದುಶ್ಯಾಸನ ಮೈದುನನಿದ್ದಾನಲ್ಲ ದುಶ್ಯಾಸನ ಅವನಲ್ಲಿ ಹೋಗಿ ಕೇಳಿ. ನಿನ್ನ ಮುಡಿಯನ್ನು ಕಟ್ಟಬೇಕು ಅಂತಾದ್ರೆ ಅವರ ಸಾವೇ ಆಗಬೇಕು ಅನ್ನೋದು ಶಪಥ. ದ್ರೌಪದಿ ತಮ್ಮಂದಿರೇ, ಕೆಡಿಸದಿರಿ ಕೆಡಿಸದಿರಿ ಕಾರ್ಯವ ರೋಷವ ಬಿಡಿರಿ, ಗುಣ ಮುಂದಿರ್ಪುದೆನುತ ಕಡು ವಿರೋಧವ ನಿಲ್ಲಿಸಿ ಸಂಜಯಗೆಂದ ನಾಳಿನಲ್ಲಿ
ಅಣ್ಣಂದಿರೇ, ಆತ ಸಂಜಯನಿದ್ದಾನೆ. ಕೇವಲ ಸಂದೇಶವಾಹಕನಾಗಿ ಬಂದಿದ್ದಾನೆ. ಹಾಗಾಗಿ ಹೊರೆಯಿಂದ ತೆಗೆದ ಖಡ್ಗಕ್ಕೆ ಕತ್ತನ್ನು ತೆಗೆಯುವುದು ಕ್ಷಣಾರ್ಧದಲ್ಲಿ ಸಾಕಾಗುತ್ತದೆ. ಆದರೆ ನಾವು ಕಾರ್ಯವನ್ನು ಕೆಡಿಸುವುದು ಸರಿಯಲ್ಲ. ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಅಥವಾ ಬೇರೆ ಅಭಿಪ್ರಾಯಗಳು ಬಂದಾಗ ನಾವು ಇದನ್ನು ಕೃಷ್ಣನಿಗೆ ಒಪ್ಪಿಸೋಣ ಈ ಕಾರ್ಯವನ್ನು. ಖಡುಗವಾಗಲಿ ನೀತಿಯಾಗಲಿ, ಖಡುಗವಾಗಲಿ ನೀತಿಯಾಗಲಿ, ಒಡೆಯ ಲಕ್ಷ್ಮೀ ರಮಣನೈತಃ, ಒಡೆಯ ಲಕ್ಷ್ಮೀ ರಮಣನೈತಃ, ಪೊಡವಿ ಬಗೆ ಬೇಳೆನಲು ನಡೆದ ಮುರಾರಿ ಅಭಿನಮಿಸಿ ಆ ಸಂಜಯನೇ, ಧರ್ಮರಾಯ. ಖಡ್ಗವಾಗಲಿ ನೀತಿಯಾಗಲಿ, ಅದು ಏನೇ ಇದ್ದರೂ ಅದು ಕೃಷ್ಣನಿಗೆ ಬಿಟ್ಟದ್ದು. ಇದನ್ನು ನೀನು ದುರ್ಯೋಧನನಿಗೆ ಹೇಳಬೇಕು. ಈ ಮಾತು ಸ್ವತಃ ಧರ್ಮರಾಯನೇ ಹೇಳಿದನೆಂದು ಆತನಿಗೆ ಹೋಗಿ ತಿಳಿಸತಕ್ಕದ್ದು. ಹಾಗಾಗಿ ಇದು ಈ ಸಭೆಯನ್ನು ಇವತ್ತಿಗೆ ಇಲ್ಲಿ ಮುಗಿಸುತ್ತಿದ್ದೇವೆ.